ಇದೀಗ 2024-25 ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರಾದ ರಂಗಭೂಮಿಯ ಚಟುವಟಿಕೆಗಳಲ್ಲಿ ತೊಡಗಿರುವ ಮತ್ತು ಅಧ್ಯಾಪಕರಾಗಿರುವ ಶ್ರೀ ಎಚ್.ಎಸ್. ದ್ಯಾಮೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಭೂಮಿ 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 ನಮ್ಮದು ಬಣ್ಣದ ಭೂಮಿ, ನಾಲಿಗೆ ನುಡಿಯುವ ಭೂಮಿಯ ಸತ್ಯ ರಂಗಭೂಮಿ, ಭಾವದ ಬೆಳಕಿನ ಭೂಮಿಯ ಸತ್ವ ರಂಗಭೂಮಿ, ಭೂಮಿ 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 ನಮ್ಮದು ಬಣ್ಣದ ಭೂಮಿ. ಕೇಳುಗರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಎಚ್.ಎಸ್. ದ್ಯಾಮೇಶ್ ಅವರಿದ್ದಾರೆ. ಎಚ್.ಎಸ್. ದ್ಯಾಮೇಶ್ ಅವರಿಗೆ ಈ ಸಾರಿ ಅಂದ್ರೆ ಏನು 2024-2025 ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗಾಗಿ ಮಾತಾಡ್ಸೋಣ ಅವ್ರ ಜೊತೆ ಒಂದಷ್ಟು ಆತ್ಮೀಯ ಮಾತುಕತೆ ಅಂತ ಹೇಳ್ತಾ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮೊದಲಿಗೆ ಅಭಿನಂದನೆಗಳು ನಿಮಗೆ. ಏನು ಈ ಬಾರಿಯ ಕರ್ನಾಟಕ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ಆಕಾಶವಾಣಿಯ ಪರವಾಗಿ ಅಭಿನಂದನೆಗಳು. ಧನ್ಯವಾದಗಳು ಮೇಡಮ್. ಈ ಅಭಿನಂದನೆ ನನಗೆ ಪ್ರಶಸ್ತಿ ಸಿಕ್ಕಿರುವಂತದ್ದು ಸಂತೋಷ ತಂದಿದೆ. ಮತ್ತು ಈ ಪ್ರಶಸ್ತಿ ವೈಯಕ್ತಿಕವಾಗಿ ಸಂದಿದೆ ಅಂತ ನಾನು ಭಾವಿಸೋದಿಲ್ಲ. ನಾನು ಕಳೆದ 30 ವರ್ಷಗಳಿಂದ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ನಡೆದಂತಹ ರಂಗ ಚಟುವಟಿಕೆಗಳು ಏನಿವೆ ಅದರ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದಂಥವನು. ಇದನ್ನ ಗುರುಸಿ ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯನ್ನ ಪ್ರತಿನಿಧಿಯನ್ನಾಗಿಸಿ ನನಗೆ ಪ್ರಶಸ್ತಿಯನ್ನು ಕೊಟ್ಟಿರೋದು ನಿಜಕ್ಕೂ ಕೂಡ ಸಂತೋಷ ತಂದಿದೆ. 30 ವರ್ಷಗಳ ನಿಮ್ಮ ಒಂದು ರಂಗಭೂಮಿಯ ಸೇವೆಗೆ ಸಂದಿರುವಂತದ್ದು ಖುಷಿ ಕೊಡುವಂತದ್ದೇ ಅಲ್ವಾ? ಹೇಗೆ ಪ್ರಾರಂಭ ಆಗುತ್ತೆ ಸರ್ ನಿಮ್ಗೆ ಈ ಒಂದು ರಂಗಭೂಮಿಯ ನಂಟು ಅನ್ನುವಂಥದ್ದು? ನಿಮ್ಗೆ ಏನಾದ್ರೂ ಮೊದಲಿನಿಂದನೂ ಇದರ ಬಗ್ಗೆ ಆಸಕ್ತಿ ಇತ್ತಾ, ಅಥವಾ ಇದು ಆಕಸ್ಮಿಕವಾಗಿ ನಿಮಗೆ ಸಿಕ್ಕಂತಹ ಅವಕಾಶಗಳು? ನನ್ನ ಹುಟ್ಟಿದೂರು ಸಿರಿಗೆರೆ. ಸಿರಿಗೆರೆಯ ಶ್ರೀಮಠದ ಪಕ್ಕದಲ್ಲೇ ನನ್ನ ಮನೆ. ನಾನು ವಿದ್ಯಾಭ್ಯಾಸ ಆಗಿದ್ದು ಕೂಡ ಪ್ರಾಥಮಿಕ ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸ ಸಿರಿಗೆರೆನಲ್ಲೇ. ಅಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರೇನಿದ್ರು ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ವಿದ್ಯಾಸಂಸ್ಥೆಯನ್ನು ಆರಂಭ ಮಾಡಿದಂಥವ್ರು. ಮತ್ತು ಅಷ್ಟೇ ಅಲ್ಲ, ಶರಣರ ತತ್ವ ಆದರ್ಶಗಳನ್ನು ಪ್ರಚಾರ ಪ್ರಸಾರ ಮಾಡಲಿಕ್ಕಾಗಿ ಸ್ವತಃ ಅವರೇ ಒಂದು ತರಳಬಾಳು ಕಲಾಸಂಘ ಅಂತ ಹೇಳಿ ಹುಟ್ಟಾಕಿದ್ರು. ಮತ್ತು ವಚನಗೀತೆಗಳನ್ನು ಮೊದಲ ಬಾರಿಗೆ ಹಾಡುವಂಥ ಒಂದು ಸಂಪ್ರದಾಯವನ್ನ ಕಾರ್ಯಕ್ರಮಗಳಲ್ಲಿ ಅವ್ರು ರೂಢಿಸ್ಕೊಂಡು ಬಂದಿರುವಂಥದ್ದು. ಮತ್ತು ಅಲ್ಲಿ ದಂದಣದತ್ತಣ ಗೋಷ್ಠಿ ಅಂತ ಮಕ್ಕಳಿದ್ದಾಗಲೇ ಶಾಲಾ ಅವಧಿನಲ್ಲೇ ಒಂದು ಏರ್ಪಾಡು ಮಾಡಿರುವಂಥದ್ದು. ಹೀಗೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಅದೊಂದು ಒಳ್ಳೆಯ ವಾತಾವರಣ ನನಗೆ ಲಭಿಸಿದ್ರಿಂದಾಗಿ ನನಗೆ ಈ ಒಡನಾಟ ಸಿಕ್ತೇನೋ ಅಂತ. ಆದರೂ ಮುಂದುವರೆದು ಅಲ್ಲೇ ಸಿರಿಗೆರೆ ತರಳಬಾಳು ಮುದ್ರಣಾಲಯದಲ್ಲೂ ಕೂಡ ನಾನು ಒಂದು 7-8 ವರ್ಷ ಕೆಲಸ ಮಾಡಿದೆ. ಇನ್ನೊಂದಿಷ್ಟು ಮಠಕ್ಕೆ ಮತ್ತು ಆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹತ್ತಿರ ಆದೆ ಅಂತ ನಾನು ಭಾವಿಸಿದ್ದೇನೆ. ಇದ್ರ ಜೊತೆಗೆ ನನ್ನ ವಿದ್ಯಾಭ್ಯಾಸ ಆದಮೇಲೆ ನಾನು ಹಿಂದಿ ಶಿಕ್ಷಕನಾಗಿ 1994ರಲ್ಲಿ ಮೊದಲ ಬಾರಿಗೆ ನಾನು ಸಾಣೆಹಳ್ಳಿಗೆ ಹೋಗ್ತೇನೆ. ಸಾಣೆಹಳ್ಳಿ ತಮಗೆ ಗೊತ್ತಿರೋ ಹಾಗೆ ಶ್ರೀ ತರಳಬಾಳು ಜಗದ್ಗುರು ಬೃಹನ್ ಮಠದ ಶಾಖಾ ಮಠ. ಅಲ್ಲಿ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳವರು ಅಲ್ಲಿನ ಪೀಠಾಧ್ಯಕ್ಷರು. ಸೊ ನಾನು ಅಲ್ಲಿಗೆ ಹೋದಾಗ ಅಲ್ಲೂ ಕೂಡ ಆಗಿನ್ನೂ ಒಂದು ಹೈಸ್ಕೂಲ್ ಇತ್ತು. ಪ್ರಾಥಮಿಕ ಶಾಲೆಯನ್ನ ಪೂಜ್ಯ ಶ್ರೀಗಳವರು ಓಪನ್ ಮಾಡಿದ್ರು. ಅಲ್ಲಿಗೆ 5ನೇ ಕ್ಲಾಸಿಗೆ ಬಂದಿತ್ತು. ಅದು 5ನೇ ಕ್ಲಾಸಿಗೆ ಒಂದು ಹಿಂದಿ ಅಧ್ಯಾಪಕರ ಹುದ್ದೆ ಖಾಲಿ ಆಗಿತ್ತು. ಅಲ್ಲಿಗೆ ನಾನು ಹೋಗಿ ಸೇರ್ಕೊಂಡೆ. ಸಾಣೆಹಳ್ಳಿಗೆ ಹೋಗಿ ಸೇರ್ಕೊಂಡ್ಮೇಲೆ ಅಲ್ಲಿಂದ ಬಹುತೇಕ ಪಂಡಿತಾರಾಧ್ಯ ಶ್ರೀಗಳು ಕೂಡ 1987ರಲ್ಲಿ ನಾನು ಹೋಗೋದಕ್ಕಿಂತ ಒಂದು 5-6 ವರ್ಷಗಳ ಹಿಂಚೆ ಅಲ್ಲಿ ಶ್ರೀ ಶಿವಕುಮಾರ ಕಲಾ ಸಂಘ ಅನ್ನೋದನ್ನು ಹುಟ್ಟಾಕಿದ್ರು. ಅದು ಕೇವಲ ವರ್ಷಕ್ಕೊಂದು-2 ನಾಟಕಗಳನ್ನ ಆಡ್ತಾ ಬಂದಿತ್ತು. ನಾನು ಹೋದ್ಮೇಲೆ ಮತ್ತು ಪೂಜ್ಯ ಶ್ರೀಗಳವರ ಒಂದು ಒತ್ತಾಸೆಯಿಂದಾಗಿ ಚಟುವಟಿಕೆಗಳು ಇನ್ನಷ್ಟು ಗರಿಗೆದರಿದವು ಅಲ್ಲಿ. ಅದು ಶಿವಸಂಚಾರ ಆರಂಭ ಆಗ್ಲಿಕ್ಕೆ ಸಿ.ಜಿ. ಕೃಷ್ಣಸ್ವಾಮಿ ಅವರು ಕಾರಣೀಭೂತರು. ಸಿಜಿಕೆ ಅಂತಾನೆ ಗುರುಸ್ಕೊಂಡಿರುವಂತವ್ರು. ಇದೇ ಚಿತ್ರದುರ್ಗದ ಒಂದು ಕಾರ್ಯಕ್ರಮ ನಡೆದಾಗ ಆಗ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಂಥವ್ರು ಕೆ ಮಳಸಿದ್ದಪ್ಪನವರು. ಅವರು ಮತ್ತು ಪೂಜ್ಯ ಪಂಡಿತಾರಾಧ್ಯ ಶ್ರೀಗಳವರು ಒಂದು ವೇದಿಕೆಯಲ್ಲಿ ಇಲ್ಲಿ ಸೇರ್ತಾರೆ. ಸೇರಿದಾಗ ಸಿಜಿಕೆ ಅವರನ್ನ ಪರಿಚಯ ಮಾಡಿಕೊಡ್ತಾರೆ. ಸಿಜಿಕೆ ಅಂತ ಇದ್ದಾರೆ, ಬಹಳ ಹೆಸರುವಾಸಿ ಆದಂಥವ್ರು ರಂಗಭೂಮಿನಲ್ಲಿ. ಅವ್ರನ್ನ ನಿಮಗೆ ಪರಿಚಯಿಸಬೇಕು ಅಂತಿದ್ದೀನಿ ಸ್ವಾಮೀಜಿ. ಆಯ್ತು, ಕರ್ಕೊಂಡು ಬನ್ನಿ ಸಾಣೆಹಳ್ಳಿಗೆ ಒಮ್ಮೆ ಅಂತ ಹೇಳಿ. ಆಗ ದಲಿತ ಮಕ್ಕಳ ರಂಗ ತರಬೇತಿ ಶಿಬಿರ ಅಂತ ಸಾಣೆಹಳ್ಳಿನಲ್ಲಿ
ಒಂದು ಕಾರ್ಯಕ್ರಮ ಇತ್ತು. ಅದರ ಉದ್ಘಾಟನೆಗೆ ಮಣಸಿದ್ದಪ್ಪನವ್ರ ಜೊತೆಗೆ CGK ಅವರು ಬಂದ್ರು. ಆಗ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಆ ಎಲ್ಲ ಘಟನೆಗಳನ್ನು ವರದಿ ಮಾಡುವ ವರದಿಗಾರನು ಕೂಡ ಹೌದು. ಹಾಗಾಗಿ ಯಾರು ಮಿಸ್ ಮಾಡ್ಕೊಂಡ್ರೆ ನಾನು ಮಿಸ್ ಮಾಡ್ಕೊಳಂಗಿರ್ತಿರ್ಲಿಲ್ಲ. ಪ್ರತಿಯೊಂದು ಅಕ್ಷರನು ಕೂಡ ನಾನು ಅದನ್ನ ಟೈಪ್ ಮಾಡ್ಕೊಳ್ಳೋದು, ಬರೆದಿಟ್ಕೊಳ್ಳೋದು, ಹಿಂಗೆಲ್ಲ ಮಾಡುವಂತ ಮಾಡ್ತಿದ್ದೆ. ಆಗೇನಾಯ್ತು ಅಂದ್ರೆ CGK ಹೇಳಿದ ಮಾತಿತ್ತು, ಸ್ವಾಮೀಜಿ ನೀವೆಲ್ಲೋ ವರ್ಷಕ್ಕೊಂದು 2 ನಾಟಕ ಆಡ್ತೀರಿ, ಆದ್ರೆ ವರ್ಷ ಪೂರ್ತಿ ಆಡಂಗೆ ನೀವು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಅಷ್ಟು ಹೇಳಿ ಅವರು ಕುತ್ಕೊಂಡ್ರು. ಆನಂತರ ಸ್ವಾಮೀಜಿಗಳು ತಮ್ಮ ಕೊನೆಯ ಆಶೀರ್ವಚನದಲ್ಲಿ ಹೇಳಿದ್ದು, ನಿಮ್ಮಂಥವ್ರು ಹೇಳೋರು ಬಹಳ ಜನ ರೀ, ಆದ್ರೆ ಒತ್ತಾಸೆಯಾಗಿ ನಿಂತ್ಕೊಳ್ಳೋರು ಯಾರಿದ್ದಾರೆ, ನೀವು ನಿಂತ್ಕೊಳ್ತೀವಿ ಅನ್ನೋದಾದ್ರೆ ನಾವು ಶುರು ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಇದೇ ಮಾತು ಅವರು ಅದಕ್ಕೆ ಕಟ್ಬಿದ್ರು, ಇವರು ಅದಕ್ಕೆ ಕಟ್ಬಿದ್ರು. ಮಳೆ ನಿಂತರೂ ಮರದ ಹನಿ ನಿಲ್ಲಿಲ್ಲ ಅನ್ನೋ ಹಾಗೆ ಆ ಕಾರ್ಯಕ್ರಮ ಮುಗಿದ ಮೇಲೆ CGK ಸುಮ್ಮನಾಗ್ಲಿಲ್ಲ. ಆಗೆಲ್ಲ ಲ್ಯಾಂಡ್ ಲೈನ್ ಇತ್ತು. ಬೆಳಿಗ್ಗೆ ಕರೆಕ್ಟಾಗಿ 8 ಗಂಟೆಗೆ CGK ಫೋನ್ ಮಾಡೋರು. ನಮ್ಗೆ ಹೇಳಿದ್ರು, ನೀವು 8 ಗಂಟೆಗೆ ಲೈನಲ್ಲಿ ಇರಬೇಕು ನೀವು ಅಲ್ಲಿ ಅಂತ ಹೇಳಿ. ಅಲ್ಲಿಂದ ಅವರು ಬಿಡದೆ ಏನಾಯ್ತು, ಎಲ್ಲಿಗೆ ಬಂತು ಶಿವ ಸಂಚಾರ, ಹೆಂಗ್ ಮಾಡೋದು ಅನ್ನೋದನ್ನ ಶುರು ಹಚ್ಚಿಕೊಂಡು ಪಂಡಿತಾರ ಶ್ರೀಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು, ಅದು 1997ರಲ್ಲಿ ಆರಂಭ ಆಗುವಾಗೆ ಆಯ್ತು. ಇದು ನನ್ನ ರಂಗ ಪ್ರವೇಶಕ್ಕೆ ಕಾರಣ ಆತೇನೋ ಅಂತ. ಈಗಲೂ ನಾನು ಕಲಾವಿದ ಅಲ್ಲ, ಬಹುಶಃ ಸಂಘಟನೆ ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ್ದೀನಿ ಅಂತ ನನಗೆ ಅನ್ಸುತ್ತೆ ಮೇಡಮ್. ಅದರ ಜೊತೆಗೆ ನೀವು ಕೂಡ ಬೆಳೀತಾ ಬಂದ್ರಿ ಶಿವ ಸಂಚಾರದ ಜೊತೆಗೆ. ಹೌದು ಹೌದು ಹೌದು. ಅದರ ನಾಟಕಗಳ ಆಯ್ಕೆಯಿಂದ ಅದು ಶುರುವಾಗುತ್ತೆ. ಇಲ್ಲಿಂದ ಆಗಸ್ಟ್ ತಿಂಗಳಲ್ಲಿ ಅದರ ಇಂಟ್ರು. ಆವಾಗ ನಮಗೆ ಕಲಾವಿದರ ಕೊರತೆ ಇತ್ತು. ಬೇರೆ ಬೇರೆ ಹುಡುಗರನ್ನ ಅಥವಾ ರಾ ಹ್ಯಾಂಡ್ಗಳನ್ನು ತಗೊಂಡು ಬಂದು ಅವರಿಗೆ ಒಂದಿಷ್ಟು ತರಬೇತಿ ಕೊಟ್ಟು ಆಮೇಲೆ ಶಿವ ಸಂಚಾರಕ್ಕೆ ಕರ್ಕೊಳ್ಳುವಂತ ಒಂದು ವ್ಯವಸ್ಥೆ. ಓಕೆ ಸರ್, ಶಿವ ಸಂಚಾರದ ಮೂಲಕ ನೀವು ಒಂದು ರಂಗ ಪ್ರವೇಶ ಮಾಡ್ತೀರಿ. ಮುಂದೆ ಸಾಕಷ್ಟು ಚಟುವಟಿಕೆಗಳಲ್ಲಿ ತೊಡಕೊಳ್ತೀರಿ. ಸಂಘಟಕರಾಗ್ತೀರಿ, ಸಂಚಾಲಕರಾಗ್ತೀರಿ, ಬರಹಗಾರರಾಗ್ತೀರಿ. ಈ ಬರವಣಿಗೆ ಅನ್ನೋದು ಹೇಗೆ ಬಂತು? ನಾನು ಆಗ್ಲೇ ಹೇಳಿದ ಹಾಗೆ ನಾನು ಮುದ್ರಣಾಲಯದಲ್ಲಿ ಕೆಲಸ ಮಾಡಿದಂಥವನು. ಆಗಿನ ಕಾಲದಲ್ಲಿ ಮೊಳೆ ಜೋಡಿಸುವಂತ ಒಂದು ಕ್ರಿಯೆ ಇತ್ತು, ಕಂಪೋಸಿಂಗ್ ಅಂತ ಕರೆಯೋರು. ಈ DTP ಇನ್ನು ಬಂದಿರಲಿಲ್ಲ, ಆಗಿನ ಮೊಳೆ ಜೋಡಿಸೋರು. ನಾನು SSLC ಆದ ನಂತರ ಮುಂದೆ ಮನೆಯಲ್ಲಿ ಓದ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಪ್ರೆಸ್ನಲ್ಲಿ ಸೇರ್ಕೊಂಡಿದ್ದೆ ಬಡತನದ ಹಿನ್ನೆಲೆಯಲ್ಲಿ. ಸೊ ಆ ಮೊಳೆ ಜೋಡಿಸೋದಿದೆಯಲ್ಲ, ಅದು ನಾನು ಒಂದು ಉದ್ಯೋಗಕ್ಕಾಗಿ ಸೇರ್ಕೊಂಡ್ರು ಕೂಡ ಸಾಹಿತ್ಯದ ಒಲವು ಬೆಳೆಸುವಲ್ಲಿ ಬಹಳ ನೆರವಾಯ್ತು ನನಗೆ. ಅದು ಆ ಕಂಪೋಸಿಂಗ್ ಕಲ್ತ್ಕೊಂಡೆ. ಅಂದ್ರೆ ಅಕ್ಷರ ಜ್ಞಾನ ತುಂಬಾ ಚೆನ್ನಾಗಿ ಬಂತು ಅದರಿಂದ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಒಂದೊಂದು ಅಕ್ಷರ, ಒಂದು ಶಬ್ದವನ್ನ ನಾವು ಜೋಡಿಸ್ಬೇಕಾದ್ರೆ ಅದಕ್ಕೆ ಅಲ್ಲ ಅವಾಗೇನಿರ್ತಿತ್ತು ಅಂದ್ರೆ, ಒಂದು ಡ್ಯಾಮೇಶ್ ಅಂತ ಸೇರಿಸ್ಬೇಕಾದ್ರೆ ಅರ್ಧ ಇಳೆ ಬೇರೆ, ಯಾವತ್ತು ಬೇರೆ, ಇಳೆ ಮತ್ತು ಇನ್ನೊಂದು ಅದು ಬೇರೆ, ಹಿಂಗೆ ಬೇರೆ ಬೇರೆ ಇರೋದಲ್ಲ. ಅಲ್ಲಿ ನನಗೆ ಸಾಹಿತ್ಯದ ಒಳಹುಗಳು, ಅದರ ಕಾಗುಣಿತಗಳು ಗೊತ್ತಾಯ್ತು. ತರಳಬಾಳು ಮುದ್ರಣಾಲಯದಲ್ಲಿ ಒಂದು ಈಗಲೂ ಕೂಡ ತ್ರೈಮಾಸಿಕ ಅಂತ ಬರುತ್ತದೆ, ತರಳಬಾಳು ತ್ರೈಮಾಸಿಕ ಅಂತ 3 ತಿಂಗಳಿಗೊಮ್ಮೆ, ಮತ್ತು ಅವಾಗ ಒಂದು ವಾರ್ತಾ ಪತ್ರಿಕೆ ಅಂತ ಬರೋದು. ಹಾಗೇನೆ ಕೆಲವು ಪುಸ್ತಕಗಳು ಮುದ್ರಣ ಆಗವು. ಉದಾಹರಣೆಗೆ ಲೋಕೇಶ್ ಅಗಸಗಟ್ಟೆ ಅವರ ಒಂದು ಪುಸ್ತಕ ನನಗೆ ಇನ್ನೂ ನೆನಪಿದೆ. ಅವರ ಕವನ ಸಂಕಲನ ನನಗೆ ಕಂಪೋಸ್ ಮಾಡ್ಲಿಕ್ಕೆ ಕೊಟ್ಟಿದ್ರು. ನನಗೆ ಆ ಕಂಪೋಸ್ ಮಾಡ್ದಂಗೂ ಆಯ್ತು, ಅದನ್ನ ಓದ್ದಂಗೂ ಆಯ್ತು. ಅದೊಂದು ರುಚಿ ನನಗೆ ಗೊತ್ತಿಲ್ದಾನೆ ಬೆಳ್ಕೊಂಡು ಬಂತೇನೋ ಅಂತ ನನಗೆ ಅನ್ಸುತ್ತೆ. ಜೊತೆಗೆ ಬೈಂಡಿಂಗ್ ಮಾಡಕ್ ಕೊಡ್ತಿದ್ರು. ಆಗೆಲ್ಲ ಈ ಪುಸ್ತಕಗಳ ಅಭಾವ ತುಂಬಾ ಇತ್ತು. ಈಗಿನಷ್ಟು ಸಾಫ್ಟ್ ಕಾಪಿ ಆಗ್ಲ ಸಿಗ್ತಿರ್ಲಿಲ್ಲ. ಇರೋ ಪುಸ್ತಕಗಳೇ ಚೆನ್ನಾಗಿ ಜತನದಿಂದ ಕಾಪಾಡ್ಕೋಬೇಕಾಗಿತ್ತು. ಬೈಂಡಿಂಗ್ ಮಾಡಕ್ ಕೊಡೋರು. ಬೈಂಡಿಂಗ್ ಮಾಡ್ಲಿಕ್ಕೆ 1-2 ದಿವಸಗಳ ಕಾಲ ನಮ್ಮ ಹತ್ರ ಇಟ್ಕೋಬೇಕಾಗಿತ್ತು. ಅದನ್ನ ಹಾಗೆ ಇಟ್ಕೊಂಡಾಗ ಏನ್ ಮಾಡ್ತಿದ್ವಿ, ಅದನ್ನ ತಿರುಗಿಸ್ತಿದ್ವಿ. ಅದನ್ನ ಕೆಲವು ಆಸಕ್ತಿ ಉಂಟು ಮಾಡುವಂತ ಸಾಹಿತ್ಯದ ಕೃತಿಗಳು ನಮ್ಮನ್ನ ತನ್ನಿಂದ ತಾನೇ ಓದಿಸ್ಕೊಂಡು ಹೋದವು. ಆ ಕಾರಣಕ್ಕಾಗಿ ನನಗೆ ಸಾಹಿತ್ಯದ ಒಲವು ಮೂಡಿ ಬಂತೇನೋ ಅಂತ ಅನ್ಸುತ್ತೆ. ಈ ಭಾಷೆ ಬಗ್ಗೆ ಬಂದಾಗ ಹಿಂದಿಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಯಾಕೆಂದ್ರೆ ನೀವು ಹಿಂದಿ ಕಲ್ತಿದ್ರಿಂದ ಸುಮಾರು ನಿಮ್ಗೆ ಈ ಒಂದು ಬರವಣಿಗೆಗೆ ಅನುಕೂಲ ಆಗಿದೆ. ಬೇರೆ ಭಾಷೆಯ ಸಾಹಿತ್ಯವನ್ನು ಓದ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ಕೊಂಡಿದ್ದೀನಿ. ಯಾಕೆ ಸರ್ ನೀವು ಹಿಂದಿಯನ್ನ ಕಲ್ತಿದ್ದು? ಇದೊಂದು ಅನಿವಾರ್ಯತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಗ್ಲೇ ಹೇಳಿದ ಹಾಗೆ ಬಡತನದ ಕಾರಣಕ್ಕಾಗಿ ನನಗೆ ಓದ್ಲಿಕ್ಕೆ ಆಗ್ಲಿಲ್ಲ ಮುಂದಕ್ಕೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ. ರೆಗ್ಯುಲರ್ ಆಗಿ ಶಾಲೆಗೆ ಹೋಗ್ತಿರ್ಲಿಲ್ಲ. ನಾನು ಪ್ರೆಸ್ನಲ್ಲಿ ಸೇರ್ಕೊಂಡೆ. ಆಗ ಈ ಹಿಂದಿ ಪರೀಕ್ಷೆಗಳನ್ನ ಬಾಹ್ಯವಾಗಿ ಕಟ್ಟುವಂತ ಅವಕಾಶ ಇತ್ತು. ಅಲ್ಲಿ ಸಿರಿಗೆರೆನಲ್ಲಿ ಜೀವಂದರ್ ಕುಮಾರ್ ಅಂತ ಒಬ್ಬ ಹಿಂದಿ ಅಧ್ಯಾಪಕರಿದ್ರು. ಅವ್ರೇನ್ ಮಾಡ್ತಿದ್ರು, ಹಿಂದಿ ಪರೀಕ್ಷೆಗಳನ್ನು ಕಟ್ಸೋರು. ನಾನು ಅದಕ್ಕೆ ಎಕ್ಸಾಮ್ ತಗೊಂಡಿದ್ದೆ. ಪ್ರೆಸ್ಸಿನ ಕೆಲಸ ಮುಗಿದ ಮೇಲೆ ಸಂಜೆ 1-2 ಗಂಟೆ ಪಾಠ ಮಾಡೋರು. ನನ್ನಂತೆ ಬಹಳ ಜನ ಹುಡುಗರಿಗೂ ಪಾಠ ಮಾಡೋರು ಅವರು. ಸೊ ಆ ಎಕ್ಸಾಮ್ಗಳನ್ನ ಕಟ್ಸ್ಕೊಂಡು ಅದರಲ್ಲಿ ಒಂದು ಮೈಸೂರು ಹಿಂದಿ ಪ್ರಚಾರ ಪರಿಷತ್ತಿನಿಂದ ಒಂದು ರತ್ನ ಅಂತ ಒಂದು ಎಕ್ಸಾಮ್ ಬರುತ್ತೆ. ಅದನ್ನು ಪಾಸ್ ಮಾಡಿದ್ಮೇಲೆ ಆ ಕಾಲಕ್ಕೆ ಹಿಂದಿ B.Ed ಅಂತ ಇತ್ತು. ಇಲ್ಲೇ ಚಿತ್ರದುರ್ಗದಲ್ಲೇ ಇತ್ತು. ಅದು ಹಿಂದಿ ಶಿಕ್ಷಕ ಅಂತ ಕರೆಯೋರು. ಅದನ್ನ ನಾನು ಸೇರ್ಕೊಂಡು ಪಾಸ್ ಮಾಡ್ಕೊಂಡ ಕಾರಣಕ್ಕಾಗಿ ನನಗೆ ಅದು ಸಹಜವಾಗಿನೇ ಒಂದು ಎಲಿಜಿಬಿಲಿಟಿ ಬಂತದು, ಹಿಂದಿ ಶಿಕ್ಷಕ ಆಗಿ ಸೇರ್ಕೊಳ್ಳುವಂಥದ್ದು. ಅದು ನಾನು ಆಗ್ಲೇ ಹೇಳಿದಾಗೆ ಸಾಣೆ ಹೇಳಲಿಕ್ಕೆ ನನ್ನ ಹೇಳ್ಕೊಂಡು ಹೋಯ್ತು. ಹಿಂದಿ ಆಯ್ಕೆ ಕೂಡ ಅನಿವಾರ್ಯ ಆಯ್ತು. ಹೌದು. ಹೇಗೆ ನಿಮ್ಗೆ ಅದು ಮುಂದೆ ಉಪಯೋಗ ಆಯ್ತು? ಖಂಡಿತ. ನಮ್ಮ ಕನ್ನಡ ಭಾಷೆಯನ್ನ ಬೆಲೆ ಕಟ್ಟಬೇಕು ಅಂದ್ರೆ ನಾವು ಇನ್ನೊಂದೆರಡು ಭಾಷೆ ಕಲಿಬೇಕು.
ಅದ್ರಿಗೂ ಬಹಳ ಮುಖ್ಯವಾಗಿ ವಚನಗಳು ಮತ್ತು ಈ ಶರಣ ಸಾಹಿತ್ಯದ ಹಿನ್ನೆಲೆಯಲ್ಲಿ ಬಹಳಷ್ಟು ಕೆಲಸ ಮಾಡಿದ್ರಿಂದಾಗಿ ಇಂಥ ಒಂದು ಸಾಹಿತ್ಯ ಖಂಡಿತವಾಗೂ ಕೂಡ ಹಿಂದಿನಲ್ಲಿ ಇಲ್ಲ ಅನ್ನೋದು ನನಗೆ ಕನ್ಫರ್ಮ್ ಆಗೋಯ್ತು. ಇದಕ್ಕೊಂದು ಒಳ್ಳೆ ಅದ್ಭುತವಾದಂಥ ಒಂದು ಉದಾಹರಣೆಯನ್ನು ನನಗೆ ನೆನಪಾಗುತ್ತೆ, ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಮ್ಮೆ ಏನಾಯಿತು ಅಂತ ಹೇಳಿದ್ರೆ, ಶಿವದೇಶ ಸಂಚಾರ ಅಂತೇಳಿ 2013 ಸಾಣೇಹಳ್ಳಿಯ ಕಲಾ ಸಂಘದಿಂದ ಹಿಂದಿ ನಾಟಕಗಳನ್ನು ತೆಗೆದುಕೊಂಡು ಹೋಗಿದ್ವಿ. ಅದು ನಮ್ಮ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ 100ನೇ ವರ್ಷದ ಜನ್ಮ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಅವರೇ ಬರೆದಂಥ ಒಂದು ಅಕ್ಕಮಹಾದೇವಿ ಕುರಿತು ಶರಣಸತಿ ಲಿಂಗಪತಿ ಮತ್ತು ಬಸವಣ್ಣನ ಕುರಿತು ಮರಣವೇ ಮಹಾನವಮಿ ಅಂತ, ಆ ಎರಡೂ ನಾಟಕಗಳನ್ನು ನಾವು ಮರಣಿ ಮಹಾನವಮಿ ಮತ್ತು ಮೈ ಬಾವರಿ ಚೆನ್ನಾಕಿ ಅನ್ನುವಂಥ ನಾಟಕಗಳನ್ನು ತಗೊಂಡು ಹೋಗಿದ್ದೆ. ಆಗ ನಾವು ಸಾಣೇಹಳ್ಳಿಯಿಂದ ಒಂದು ಬಸ್ನಲ್ಲಿ ಪ್ರಯಾಣ ಮಾಡಿದ್ವಿ. 25 ಜನ ಕಲಾವಿದರು ಮತ್ತು ತಂತ್ರಜ್ಞರು, ಅದರ ಮುಖ್ಯ ಸಂಚಾಲಕನಾಗಿ ನಾನಿದ್ದೆ. ಅದನ್ನು ರೂಟ್ ಮ್ಯಾಪು ಮತ್ತು ಯಾಕೆಂದರೆ ಅದು ಹಿಂದಿನಲ್ಲಿದೆ, ಒಂದು ಹಿಂದಿ ಪ್ರದೇಶಕ್ಕೆ ಹೋಗುತ್ತೆ, 2ನೇದು ಆಮೇಲೆ ಅದರ ಸಾಹಿತ್ಯ ನನಗೆ ಗೊತ್ತಿದೆ ಅನ್ನೋ ಕಾರಣಕ್ಕಾಗಿ. ನಾಟಕ ಮುಗಿದ ಮೇಲೆ ನಾವು ಸಂವಾದ ಮಾಡ್ತಾ ಇದ್ವಿ. ನಮ್ಮ ಉದ್ದೇಶ ಒಂದು ನೆನಪಾಗ ಹೇಳಿಬಿಡ್ತೇನೆ, 2 ಇದೆ, ಕಲೆಗಾಗಿ ಮತ್ತು ಕಲೆ ಜೀವನಕ್ಕಾಗಿ ಅಂತ. ನಮ್ಮ ಧಾರ್ಮಿಕ ಸಂಸ್ಥೆ ಇದಾಗಿದ್ದರಿಂದ ಕಲೆ ಜೀವನಕ್ಕಾಗಿ ಅಂತ ಆಯ್ಕೆ ಮಾಡ್ಕೊಂಡಂಥ ಪೂಜ್ಯ ಶ್ರೀಗಳವರು ಯಾವುದನ್ನೇ ಮಾಡಿದ್ರು ಅದು ಜೀವನಕ್ಕೆ ಉಪಯೋಗ ಆಗಬೇಕು ಅಂತ. ಹಾಗಾಗಿ ಇಡೀ ರಂಗಭೂಮಿಯನ್ನು ಅವರು ಶರಣರ ತತ್ವ ಸಿದ್ಧಾಂತಗಳನ್ನು ಪ್ರಸಾರ ಮಾಡಲಿಕ್ಕೆ ಅತ್ಯಂತ ಸಮರ್ಥವಾಗಿ ಬಳಸ್ಕೊಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲೇ ನಾವು ಹೋದಾಗ ನಾಟಕ ಮುಗಿದ ಮೇಲೆ ಆ ಪ್ರೇಕ್ಷಕರ ಜೊತೆಗೆ ಸಂವಾದ ಏರ್ಪಡಿಸಿದ್ವಿ. ಚಂಡೀಗಢನಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಾಟಕ ಮೈ ಬಾವರಿ ಚೆನ್ನಾಕಿ ಅಂತ ಆಯಿತು. ಶರಣಸತಿ ಲಿಂಗಪತಿ ಮೈ ಬಾವರಿ ಚೆನ್ನಾಕಿಯನ್ನ ಹಿಂದಿನಲ್ಲಿ ನಾಟಕ ಮುಗಿದ ಮೇಲೆ ಸಹಜವಾಗಿನೇ ಅವತ್ತು ಗುರುಗಳು ಕೂಡ ಬಂದಿದ್ರು, ಶ್ರೀನಿವಾಸ್ ಜಿ ಕಪ್ಪಣ್ಣ ಕೂಡ ಬಂದಿದ್ರು. ನಾವೆಲ್ಲರೂ ಮುಗಿದ ಮೇಲೆ ಸಹಜವಾಗಿನೇ ಮಾತುಕತೆಗೆ ನಾನು ಆಹ್ವಾನ ಮಾಡ್ತಾ ಇದ್ದೆ, ನಿಮಗೆ ನಾಟಕ ಏನನ್ಸುತ್ತು, ಹಿಂಗೆ ನಮಗೊಂದು ಕುತೂಹಲ ಇತ್ತು. ಸಂವಾದ ಏರ್ಪಡಿಸೋದು ಅದು ಒಂದು ನಾಟಕ ದೃಷ್ಟಿಯಿಂದ, ಮತ್ತೊಂದು ತತ್ವಾದರ್ಶಗಳ ದೃಷ್ಟಿಯಿಂದ. ಅಲ್ಲಿ ನಮಗೆ ಬೆಳಕಿಗೆ ಬಂದ ಸಂಗತಿ ಏನು ಅಂದರೆ, ನಾವು ಸುಮ್ಮನೆ ಬಸವಣ್ಣ ಅಂತ ಹೇಳ್ತೀವಿ, ನಮ್ಮ ಭಾರತೀಯರಿಗೆ ಅನೇಕರಿಗೆ ಬಸವಣ್ಣನ ಬಗ್ಗೆ ಖಂಡಿತವಾಗೂ ಗೊತ್ತಿಲ್ಲ. ನಾವು ತಲುಪಿಸುವಲ್ಲಿ ವಿಫಲ ಆಗಿದ್ದೀವಿ ಅವ್ರನ್ನ. ಈ ಘಟನೆಗೆ ಬರ್ತೀನಿ ನಾನು. ಮೈ ಬಾವರಿ ಚೆನ್ನಾಕಿ ಆದಮೇಲೆ ಸಂವಾದ ಮಾಡಲಿಕ್ಕೆ ಅಂತ ನಿಂತ್ಕೊಂಡಾಗ ಒಬ್ಬ ಮಹಿಳೆ ಅಲ್ಲಿ ಕುಳಿತುಕೊಂಡು ಅಳ್ತಾ ಇದ್ರು. ಅವರು ಬಹುಶಃ ಅವ್ರೇನೋ ಪರ್ಸನಲ್ ಪ್ರಾಬ್ಲಮ್ ಇರಬೇಕೇನೋ ಅಂತ ನಾವು ಉದಾಸೀನ ಮಾಡಿದ್ವಿ. ಒಂದು 4-5 ಜನ ಮಾತಾಡಿದ ಮೇಲೂ ಕೂಡ ಅವರು ಅಳ್ತಾನೆ ಇದ್ರು. ಅವಾಗ ಕಪ್ಪಣ್ಣ ಅವರು ಹೋಗಿ ಕೇಳಿದ್ರು, ಯಾಕೆ ಹೇಳ್ತಾ ಇದ್ದೀರಲ್ಲ ಏನು ಅಂತ. ಇಲ್ಲ, ನಾನೊಂದಿಷ್ಟು ಮಾತಾಡಬೇಕು. ಇವರಿಗೆ ಅಳಕ್ಕಂತ ಮಾತಾಡೋಂಥದ್ದೇನಿದೆ ಇಲ್ಲಿ ನಾಟಕದಲ್ಲಿ ಮುಗಿದ ಮೇಲೆ ಅನ್ನೋದು ಅವರಿಗೆ ಇದು. ಆದ್ರೂ ನಾವು ಅವರಿಗೆ ಕೊಟ್ವಿ ಮಾತಾಡಲಿಕ್ಕೆ. ಅವ್ರು ಮಾತಾಡಿದಾಗ ಹೇಳಿದಂಥ ಮಾತಿದೆಯಲ್ಲ, ಸರ್ ನಾನು ಮೀರಾಬಾಯಿ ಬಗ್ಗೆ PhD ಮಾಡಿದ್ದೇನೆ ಇತ್ತೀಚೆಗಷ್ಟೇ. ನಾನು ಆ PhD ಪ್ರಬಂಧ ಬರೀಬೇಕಾದ್ರೆ ಒಂದು ಸೆಂಟೆನ್ಸ್ ಅನ್ನು ಏನು ಘೋಷಣೆ ಮಾಡಿದ್ದೀನಿ ಅಂದರೆ, ಮೀರಾಬಾಯಿ ಅಂತ ಹೆಣ್ಮಗಳು ಭಾರತದಲ್ಲಿ ಇಲ್ಲ ಅಂತ ಬರೆದಿದ್ದಾನೆ. ಆದರೆ ಈಗ ನಿಮ್ಮ ನಾಟಕ ನೋಡಿದ ಮೇಲೆ ಗೊತ್ತಾಗುತ್ತೆ ನನಗೆ, ಮೀರಾಬಾಯಿಯ ಕಾಲ 16ನೇ ಶತಮಾನ, ಅಕ್ಕಮಹಾದೇವಿಯ ಕಾಲ 12ನೇ ಶತಮಾನ, 3-4 ಶತಮಾನಗಳ ಹಿಂದೆಯೇ ಇದಕ್ಕಿಂತ ಮೀರಿದಂಥ ಒಬ್ಬ ಮಹಿಳೆ ಇದ್ರೂ ಕೂಡ ನನಗೆ ತಿಳುವಳಿಕೆ ಬರದೆ ನಾನಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ನಲ್ಲ, ಅದು ನಾನು PhD ಸ್ಕಾಲರ್ ಆಗಿ ಅದನ್ನು ನಾನು ಅನೌನ್ಸ್ ಮಾಡಿದ್ರಿಂದಾಗಿ ನನಗೆ ಬಹಳ ದುಃಖ ಆಗ್ತಾ ಇದೆ ಅಂತ ಅವಳು ಬಹಳ ನೋವಿನಿಂದ ಹೇಳ್ಕೊಂಡ್ರು. ಸೊ ಇದಕ್ಕೆ ನನಗೆ ಹಿಂದಿ ಕಲ್ತಿದ್ದು ಮತ್ತು ಇದಕ್ಕೊಂದು ಸಾರ್ಥಕತೆನೋ ಅಂತ ನನಗೆ ಅನಿಸುತ್ತೆ. ನಾನು ಬಹಳ ಹಿಂದಿನಲ್ಲಿ ಪ್ರಾವೀಣ್ಯತೆ ಪಡೆದಿದ್ದೀನಿ ಅಂತಲ್ಲ, ಅಧ್ಯಯನಕ್ಕಾಗಿ ಓದಂಥವು. ನಾನು ಕೆಲವು ಗ್ರಂಥಗಳನ್ನ ಓದಿದ್ದೀನಿ, ಒಂದಿಷ್ಟು ತಿಳುವಳಿಕೆಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಆದರೆ ವಚನ ಸಾಹಿತ್ಯದಂತಹ ಗಟ್ಟಿ ಸಾಹಿತ್ಯ ಮತ್ತು ಯಥಾರ್ಥವಾದಿ ಸಾಹಿತ್ಯ ಖಂಡಿತವಾಗೂ ಕೂಡ ಹಿಂದಿನಲ್ಲಿ ಇಲ್ಲ. ಅಲ್ಲಿ ದೋಹೆಗಳು ಬರ್ತಾವೆ. ಇದಕ್ಕೆ ಸಂವಾದಿಯಾಗಿ ಬರುವಂಥದ್ದು ಸ್ವಲ್ಪ ಮಟ್ಟಿಗೆ ದೋಹೆಗಳು. ಕಬೀರ್ ದಾಸ್ ಬರ್ತಾರೆ, ತುಳಸಿದಾಸ್ ಬರ್ತಾರೆ, ಒಂದು ದಾಸ್ ಬರ್ತಾರೆ. ಆದ್ರೆ ಅವರು ಇಷ್ಟು ವಿಸ್ತೃತವಾಗಿ ಹೋಗಿಲ್ಲ. ಅಂದ್ರೆ ಒಂದು ಆಧ್ಯಾತ್ಮಿಕವಾಗಿ ಅಷ್ಟು ಮಾತ್ರ ಹೇಳಿದ. ಬದುಕಿನೊಂದಿಗೆ ಆಧ್ಯಾತ್ಮದೆಡೆಗೆ ಅನ್ನುವಂಥದ್ದು ಶರಣರ ಒಂದು ನಿಲುವಾಗಿತ್ತು. ತುಂಬಾ ಸರಳವಾಗಿ ಕೂಡ. ಹೌದು, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಕೆ ಇಲ್ಲ ಅಂತ. ಈ ಸರಳವಾಗಿದ್ರು ಮೇಡಮ್, ನಾವು ಹೆಂಗೆ ತಿಳ್ಕೊಂಡಿದ್ದೆ ಸರಳವಾಗಿದೆ ಅಂತ ಹೇಳಿ. ಶಬ್ದಗಳು ಸರಳವಾಗಿದೆ, ಅದ ಅರ್ಥ ತಗೊಳ್ತಾ ಹೋಗ್ಬಿಟ್ರೆ ಅದು ತುಂಬಾ ಗಂಭೀರವಾದಂತ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಈಗ ನೀವು ಹೇಳಿದ ನೆನಪಾಯ್ತು ನನಗೆ. ಶರಣ ಸಾಹಿತ್ಯದಲ್ಲಿ ಪರಿಚಯ ಮಾಡ್ಬೇಕಾದ್ರೆ ಅಲ್ಲೊಂದು ಅನುಭವ ಮಂಟಪ ಅಂತ ಬರುತ್ತೆ, ಮಹಾಮನೆ ಅಂತ ಬರುತ್ತೆ, ಕಾಯಕ ಅಂತ ಬರುತ್ತೆ, ದಾಸೋಹ ಅಂತ ಶಬ್ದಗಳು ಬರ್ತವೆ. ಈ ಶಬ್ದಗಳನ್ನ ಅನುವಾದ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಕಾಯಕ ಅಂತ ನೀವೇನ್ ಮಾಡ್ತೀರಿ, ನೀವು ಅವ್ರಿಗೆ ಹೆಂಗ್ ಹೇಳ್ತೀರಿ ನೀವು ಒಂದೇ ಶಬ್ದದಲ್ಲಿ? ಕಾಮ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅದು
ವರ್ಕ್ ಅಂದ್ರೆ ತಪ್ಪಾಗುತ್ತೆ. ನೀವು ಇದಕ್ಕೆ ಎಂತಹ ಒಂದು ದೈವಿ ಶಕ್ತಿ ಇದೆ ಈ ಶಬ್ದಗಳಿಗೆ ಅಂತ ಹೇಳಿದ್ರೆ, ಅದಕ್ಕೆ ಸಂವಾದಿಯಾಗಿ ನೀವು ಯಾವ ಭಾಷೆನಲ್ಲೂ ಕೂಡ ನೀವು ಶಬ್ದಗಳನ್ನ ಹುಟ್ಟಾಕಕ್ ಸಾಧ್ಯ ಇಲ್ಲ. ಅನುಭವ ಮಂಟಪ ಹೆಂಗ್ ಹೇಳೋದು ನಾವು ಅಲ್ವಾ? ಮಹಾಮನೆ ಅಂತ ಹೆಂಗ್ ಹೇಳ್ತೀರಿ, ದಾಸೋಹ ಅಂತ ಹೆಂಗ್ ಹೇಳ್ತೀರಿ ನೀವು? ಇತ್ತೀಚೆಗಷ್ಟೇ ಕಳೆದ ವರ್ಷ 2024ರಲ್ಲಿ ಬಸವಣ್ಣವರ 40 ವಚನಗಳನ್ನ ಹಿಡ್ಕೊಂಡು ಒಂದು ನೃತ್ಯ ರೂಪಕವನ್ನು ಮಾಡಬೇಕು ಅಂತ ಆಯ್ತು. ಕಪ್ಪಣ್ಣವರ ನೇತೃತ್ವದಲ್ಲಿ ಪೂಜ್ಯ ಪಂಡಿತಾರಾಷ್ಟ್ರಿಗಳ ಆಶಯದಂತೆ ಇಡೀ ದೇಶಾದ್ಯಂತ ಪ್ರದರ್ಶನವನ್ನ ಕಂಡುಬಂತದು. ತುಮಾರೇ ಶಿವ ಅವ್ರ ಕೋಯಿ ನಹಿ ಐ ಅನ್ನೋದು ಅದರ ಹೆಡ್ಲೈನ್. ಅದು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಅನ್ನೋದು ಕನ್ನಡದಲ್ಲಿನ ಇದು. ಕನ್ನಡದ ವಚನಗಳನ್ನ ಹಿಂದಿಗೆ ಅನುವಾದ ಮಾಡಬೇಕಾದ್ರೆ ಇವೆಲ್ಲ ಎದುರಾದು ನಮಗೆ. ಓಹೋ, ನಾವು ಅಂದ್ಕೊಂಡಿರೋಷ್ಟು ಸುಲಭ ಅಲ್ಲ ಇದು ಬೇರೆಯವರಿಗೆ ಅರ್ಥೈಸುವಲ್ಲಿ. ಅದು ಕಾಂಪ್ಯಾಕ್ಟ್ ಆಗಿದೆ. ಅದು ದಾಸೋಹ ಅನ್ನೋದನ್ನ ನೀವು ಊಟ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅಷ್ಟೊಂದು ಅರ್ಥಗರ್ಭಿತವಾದಂತಹ ಶಬ್ದಗಳು ಕನ್ನಡದಲ್ಲಿವೆ ಅನ್ನೋದನ್ನ ನಮ್ಮ ಬೇರೆ ಭಾಷೆ ತಿಳ್ಕೊಂಡಾಗಲೇ ಗೊತ್ತಾಗತ್ತೆ ನಮಗೆ. ಹೌದು. ಈಗ ಕನ್ನಡದಿಂದ ಹಿಂದಿಗೆ ನೀವು ಅನುವಾದ ಮಾಡೋದಕ್ಕೆ ಸಾಧ್ಯ ಆಯಿತು. ಹಾಗೆ ಹಿಂದಿಯಲ್ಲಿರುವಂಥ ಸಾಹಿತ್ಯವನ್ನ ಅಧ್ಯಯನ ಮಾಡಿದಾಗ ನೀವು ಅವನ್ನ ಕನ್ನಡಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೀರಿ? ಒಂದೆರಡು ಮಾಡಿದ್ದೀನಿ ಮೇಡಮ್. ಮಕ್ಕಳ ಒಂದು ನಾಟಕ, ಅದನ್ನು ನಾನು ಕತ್ತಲೆ ರಾಜ್ಯದ ಮೂರ್ಖ ರಾಜ, ಅಂಧೇರ್ ನಗರಿ ಚೌಪಟ್ ರಾಜ ಅಂತ ಬಹಳ ಫೇಮಸ್ ನಾಟಕ, ಅದು ಹಿಂದಿನಲ್ಲೂ ಕೂಡ ಆಗಿದೆ. ಮಕ್ಕಳಿಗಾಗಿ ನಾನು ಅದನ್ನ ಒಂದು ಮಾಡಿಸಿದ್ದೆ. ಅದನ್ನ ಹಿಂದಿಯಿಂದ ಕನ್ನಡಕ್ಕೆ ತರೋದು ನನಗೆ ಸುಲಭ, ಆದ್ರೆ ಕನ್ನಡದಿಂದ ಹಿಂದಿಗೆ ಹೋಗೋದು ಒಂದಿಷ್ಟು ಕಷ್ಟ ಆಗುತ್ತೆ ಈ ಕಾರಣಕ್ಕಾಗಿ. ಹಾಗೂ ಹಿಂದಿ ಭಾಷೆ ಮೇಲೆ ಬಹಳ ಹಿಡಿತ ಸಾಧಿಸೋದು ಸ್ವಲ್ಪ ಕಷ್ಟ ಸಾಧ್ಯ ಕನ್ನಡಿಗನಾಗಿ. ಒಂದು ಲಿಂಗದ ಸಮಸ್ಯೆ ಬರುತ್ತೆ ಹಿಂದಿನಲ್ಲಿ. ನಮ್ಮ ಕನ್ನಡದಲ್ಲಿ 3 ಲಿಂಗಗಳಿವೆ, ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪಂಸಕ ಲಿಂಗ ಅಂತ. ಹಿಂದಿಯಲ್ಲಿ 2 ಮಾತ್ರ ಇವೆ. ಈ ನಪಂಸಕ ಲಿಂಗದಲ್ಲಿ ಬರುವಂತ ಶಬ್ದಗಳು ಹಿಂದಿನಲ್ಲಿ ನಾವು ಎಲ್ಲಿಗಿಡ್ಬೇಕು ಅಂತ ಗೊತ್ತಾಗೋದಿಲ್ಲ ನಮಗೆ ಅನೇಕ ಸಾರಿ. ಅದಕ್ಕೇನಾರ ನಿಯಮಾವಳಿಗಳು ಇದಾವ ಅಂತ ಚೆಕ್ ಮಾಡ್ಕೊಂತ ಹೋದ್ರೆ ಇವೆ, ಆದ್ರೆ ಅದನ್ನು ಮೀರಿದಂತೆ ಕೆಲವು ನಿಯಮಾವಳಿಗಳಿವೆ. ಅವು ಹಂಗೆ ಪ್ರಚಲಿತದಲ್ಲಿ ಬಂದಿದೆ, ಅದಕ್ಕೆ ಯಾವ ನಿಯಮಗಳು ಇಲ್ಲ. ಯಾಕೆ ಅಂದ್ರೆ ಅದು ಗೊತ್ತಿಲ್ಲ, ಯಾವುದೇ ಉತ್ತರ ಇಲ್ಲ. ಅದನ್ನ ಒಡನಾಟದಿಂದ ಮಾತಾಡಿ ಅಭ್ಯಾಸ ಮಾಡ್ಕೋಬೇಕೆ ಹೊರತು ಹಂಗೆ ಓದಿನಿಂದ ಮಾಡಕ್ ಬರೋದಿಲ್ಲ ಅವನ್ನ ಅನ್ನೋದು. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಹಿಂದಿಯಿಂದ ಕನ್ನಡಕ್ಕೆ ಖಂಡಿತವಾಗೂ ಕೂಡ ನಿರರ್ಗಳವಾಗಿ ಅನುವಾದ ಮಾಡಬಲ್ಲೆ ಅಂತ ನನಗೆ ಅನಿಸುತ್ತೆ. ನಿರ್ದೇಶಕರಾಗಿ ಅನುಭವ ದ್ಯಾಮೇಶ್ ಅವ್ರದ್ದು? ನಿರ್ದೇಶನ 1-2 ನಾಟಕಗಳಿಗೆ ಮಾತ್ರ ಮಾಡಿದ್ದೇನೆ. ನಂದೇ ಒಂದು ಇಳೆಯ ಮಾತು ಅಂತ ಹೇಳಿ ನಾಟಕ. ಆ ನಾಟಕನೂ ಕೂಡ ಬಾಲ ವಿಕಾಸ ಅಕಾಡೆಮಿಯಿಂದ 2012ರಲ್ಲಿ ಕಾಣಿಸುತ್ತೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಕೊಟ್ಟಿದ್ರು ನನಗೆ. ಅದನ್ನ ಈ ಸಂದರ್ಭದಲ್ಲಿ ಮತ್ತೊಂದು ನೆನಪು ಮಾಡ್ಕೊಳ್ತೀನಿ, ನಮ್ಮ ಆಕಾಶವಾಣಿಯಿಂದಾನೇ ವಸುಂಧರೆ ಅಂತ ಹೇಳಿ ಏಕ ವ್ಯಕ್ತಿ ಪ್ರದರ್ಶನ ಮಂಜುಳಾ ಬದಾಮಿ ಅವರು ತುಂಬಾ ಕಡೆ ಪ್ರದರ್ಶನ ಮಾಡಿದ್ರು. ನಾವು ಕೂಡ ಆಕಾಶವಾಣಿಗೆ ಮಾತಾಡಿಸಿದಾಗ ಆ ನಾಟಕವನ್ನ ನಮ್ಮಲ್ಲೂ ಕೂಡ ಅವರು ಮಾಡಿದ್ರು. ಅಂದ್ರೆ ಏಕ ವ್ಯಕ್ತಿಯಾಗಿ ಅವರೇ ಮಾತಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಅನ್ನುವಂಥದ್ದು ವಸುಂಧರೆ ಅನ್ನುವ ಹೆಸರಿನಲ್ಲಿ. ಇಳೆಯ ಮಾತು, ನಿಮ್ಮ ಮಾತು. ಹೌದು. ಅದನ್ನ ನಾನು ಅದೊಂಥರದ ಸಂಕೀರ್ಣ ನಾಟಕದ ಕ್ಷೇತ್ರದಲ್ಲಿದ್ರೂ ಕೂಡ ನಾಟಕ ಅಂದ್ರೇನೆ 1-2-3 ಪಾತ್ರ ಇರಬೇಕು, ಮತ್ತೆ ಒಂದು ಡ್ರಾಮಟೈಸ್ ಇರಬೇಕು ಅನ್ನೋವಂಥದ್ದು ಇರ್ತದೆ. ಅದನ್ನ ನಾನೇನ್ ಮಾಡಿದೆ ಅಲ್ಲಿ ಅಂತಂದ್ರೆ, ಭೂಮಿ ತಾನು ಮಾತಾಡೋದಾದ್ರೆ ಹೇಗೆಲ್ಲ ಮಾತಾಡಬಹುದು, ತಾನೇ ಭೂಮಿಯಾಗಿ ಯಾವೆಲ್ಲ ಕಷ್ಟ ಸುಖಗಳನ್ನ ಹಂಚ್ಕೊಳ್ಬಹುದು ಅನ್ನೋದನ್ನ ವಿವರಿಸ್ತಾ ಹೋದೆ. ಅದು ಈಗಲೂ ಕೂಡ ಬಹಳ ಒಂದು ಅರ್ಥಗರ್ಭಿತ ನಾಟಕ ಆಗಿದೆ. ಸಾಧ್ಯ ಆದರೆ ಬೇರೆ ಭಾಷೆಗೂ ಕೂಡ ಅದನ್ನ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಅದೇ ಮಂಜುಳಾ ಮತ್ತು ಬದಾಮಿ ಅವರು ಸರ್ ಅದನ್ನ ಹಿಂದಿಗೆ ಮಾಡ್ಕೊಡಿ, ನಾನು ಹಿಂದಿನಲ್ಲಿ ಆಡಬೇಕು ಅಂತ ಬಯಸಿದ್ವಿ ಅಂತ. ಸುಮಾರು ಅದೊಂದು 150 ಶೋಗಳ ಪ್ರದರ್ಶನ ಆಗಿದೆ. ಅದು ಏಕ ವ್ಯಕ್ತಿ ಪ್ರದರ್ಶನ ಆಗಿ ಒಂದು ಜಾಗೃತಿ ಮೂಡಿಸುವಲ್ಲಿ ಒಂದು ಪ್ರಮುಖವಾದ ನಾಟಕ. ಅದನ್ನ ನಾನು ಮಕ್ಕಳಿಗೆ ಮಾಡಿಸಿದ್ದೆ. ಅವು ಬದಾಮಿ ಅವರು ಒಂದು ತಂಡಕ್ಕೂ ಮಾಡಿಸಿದ್ರು, ಮತ್ತು ಅವರು ಶ್ರೀಮತಿ ಮಂಜುಳಾ ಅವರು ಏಕ ವ್ಯಕ್ತಿ ಪ್ರದರ್ಶನವನ್ನು ಈಗಲೂ ಕೂಡ ಅದನ್ನ ಇಟ್ಕೊಂಡಿದ್ದಾರೆ. ಯಾರಾದ್ರೂ ಕೇಳಿದ್ರೆ ಅದನ್ನ ಪ್ರದರ್ಶನ ಮಾಡ್ತಾರೆ. ಹಾಗೆ ನೀವು ನಟನೆಗೂ ಕೂಡ ತೊಡಕೊಳ್ತೀರಿ. ಒಂದ್ ಕಡೆ ಅದು ಅಚಾನಕ್ ಆಗಿ ಒದಗಿ ಬರುತ್ತೆ ನಿಮ್ಗೆ ಆ ಒಂದು ಸಂದರ್ಭ. ಹೇಗಿತ್ತು? ನಟನೆ ಕಡಿಮೆನೆ, ಯಾಕೋ ನನಗೆ ಅದು ಒಗ್ಗಿ ಬರೋದಿಲ್ಲ ಅಂತ ಕಾಣಿಸುತ್ತೆ. ಆದ್ರೂ ಕೂಡ ಪಂಡಿತಾರಾಷ್ಟ್ರಿಗಳ ಒತ್ತಾಸೆಯ ಮೇರೆಗೆ ಶಿವಕುಮಾರ ಸ್ವಾಮೀಜಿಗಳವರ ಮರಣವೇ ಮಹಾನವಮಿ ಅನ್ನುವಂತ ಒಂದು ನಾಟಕದಲ್ಲಿ ಬಸವಣ್ಣನ ಪಾತ್ರನ ಮಾಡಿದ್ದೆ. ಸುಮಾರು ಒಂದು 15-20 ಶೋಗಳು ಆಗಿದೆ. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ದೆಹಲಿ, ನಮ್ಮ ಕರ್ನಾಟಕ ಸಂಘದಲ್ಲಿ, ಮುಂಬೈನಲ್ಲಿ ಮತ್ತು ಬೇರೆ ಬೇರೆ ಕಡೆನೂ ಕೂಡ ಕನ್ನಡದಲ್ಲಿ ಅದಾಗಿದೆ. ಹಿಂದಿನಲ್ಲೂ ಕೂಡ ನಾನು ಆಗ್ಲೇ ಹೇಳಿದಾಗೆ 2006ರಲ್ಲಿ ಭಾರತ ರಂಗ ಸಂಚಾರ ಅಂತ ಹೇಳಿ, ಆಗ ಕಪ್ಪಣ್ಣ ಅವರು ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ರು. ಅವರ ಸಹಯೋಗದೊಂದಿಗೆ ಬಸವಣ್ಣವರ ಕುರಿತ 4 ನಾಟಕಗಳನ್ನ ಹಿಂದಿನಲ್ಲಿ ಅನುವಾದ ಮಾಡಿ ಅದನ್ನ ಅಭಿನಯಿಸಿ ಪ್ರದರ್ಶನ ಮಾಡಬೇಕು ಅಂತ ಮೊದಲ ಬಾರಿಗೆ ಹೊರಟ್ವಿ ನಾವು. ಅದು ಕೂಡ ಬಸ್ನಲ್ಲೇ ಯಾತ್ರೆ ಮಾಡಿದಂಥದ್ದು. ಅದರ ಸಂಚಾಲಕನು ಕೂಡ ನಾನಾಗಿದ್ದೆ. ತಲೆದಂಡ ಗಿರೀಶ್ ಕರ್ನಾಡ್ ಅವ್ರದ್ದು
ಸಂಕ್ರಾಂತಿ ಲಂಕೇಶ್ ಅವರದು ಮತ್ತು ಪಂಡಿತಾರ್ಚಿಗಳವರ ಜಂಗಮದಡಿಗೆ ಅನ್ನೋ ನಾಟಕ ಮತ್ತು ಎಚ್ ಶಿವಪ್ರಕಾಶ್ ಅವರದ್ದು ಮಹಾಚೈತ್ರ. ಇವಿಷ್ಟು ನಾಟಕಗಳು ಬಸವಣ್ಣವರನ್ನ ಕೇಂದ್ರವಾಗಿಟ್ಕೊಂಡೆ ರಚಿತ ಆದಂತ ಆ ನಾಟಕಗಳು. ಸೊ ಅಲ್ಲೇನಾಗ್ಬಿಡ್ತು ಅಂತ ಹೇಳಿದ್ರೆ, ಒಮ್ಮೆ ಜಂಗಮದಡಿಗೆ ನಾಟಕದಲ್ಲಿ ಅಲ್ಲಿ ಮುಖ್ಯ ಪಾತ್ರಧಾರಿಯೊಬ್ಬ ಆಕಸ್ಮಿಕವಾಗಿ ಬಿದ್ದು ಕಾಲ್ ಮುರ್ಕೊಂಡ್ಬಿಟ್ಟ. ಅವನು ಹೇಳಲಿಕ್ಕೆ ಆಗದೆ ಇರೋ ಸ್ಥಿತಿ ಬಂದ್ಬಿಡ್ತು. ಮಹಮ್ಮದ್ ಗೌಸ್ ಅಂತ ನನ್ನ ಮಿತ್ರ, ಅವನು ಆಗ್ಬಿಡ್ತು. ಮುಂದೆ ಏನ್ ಮಾಡ್ಬೇಕು? ಇದು ನಮ್ದೊಂದು ಟೂರ್, ಇದು ನಾವೊಂದು ಕ್ಯಾನ್ಸಲ್ ಮಾಡಕ್ ಬರಲ್ಲ, ಹಿಂದಕ್ಕೆ ಬರಕ್ ಬರಲ್ಲ, ಮುಂದಕ್ಕೆ ಹಾಕಕ್ ಬರೋದಿಲ್ಲ. ನಮ್ ಟೂರ್ ಹೆಂಗಿರ್ತಿತ್ತು ಅಂತ ಹೇಳಿದ್ರೆ, ಇವತ್ತು ನೈಟ್ ನಾವಿಲ್ಲಿ ಪ್ರದರ್ಶನ ಮಾಡಿ ರಾತ್ರಿನೇ ಬಿಟ್ಟು ಸುಮಾರು 250-300 ಕಿಲೋಮೀಟರ್, ಒಮ್ಮೆ 400-500 ಕಿಲೋಮೀಟರ್ ದಾಟ್ಕೊಂಡು ಮರುದಿನ ಇನ್ನೊಂದು ರಾಜಧಾನಿ. ಬಹುತೇಕ ನಾವು ಭಾರತದ ಎಲ್ಲ ರಾಜ್ಯಗಳ ರಾಜಧಾನಿನೆಲ್ಲ ಅಭಿನಯಿಸಿದ್ವಿ. ಒಂದು ರಾಜಧಾನಿಯಿಂದ ಮತ್ತೊಂದು ರಾಜಧಾನಿ ಸಹಜವಾಗಿನೇ 250-300 ಕಿಲೋಮೀಟರ್ ಇರ್ತದೆ. ಅಲ್ಲಿಗೆ ಹೋಗಿ ನಾವು ಅಭಿನಯಿಸಬೇಕು. ಸೊ ಹಾಗಾಗಿ ಅವನು ಕಾಲು ಮುರ್ಕೊಂಡ ಮೇಲೆ ಏನ್ ಮಾಡ್ಬೇಕು ಅನ್ನೋ ಸ್ಥಿತಿ ನಮ್ಮ ತಂಡಕ್ಕೆ ಎದುರಾಯ್ತು. ಅಲ್ಲಿ ಇನ್ನುಳಿದಂಥವರಿಗೆ ಈಗಾಗಲೇ ಪಾತ್ರಗಳು ಎಂಗೇಜ್ ಆಗಿದ್ವು, ಇದು ಮುಖ್ಯ ಪಾತ್ರ ಆಗಿತ್ತು. ಇದನ್ನ ಮಾಡೋರು ಯಾರು? ಅದು ಹಿಂದಿನಲ್ಲಿದೆ. ಕನ್ನಡದಲ್ಲಾಗಿದ್ರೆ ಬೇರೆ ಯಾರನ್ನಾದ್ರೂ ಗೊತ್ತಿರೋರನ್ನ ಕರೆಸಿಬಿಡ್ಬೋದಾಗಿತ್ತೇನೋ. ಮರಣವೇ ಮಹಾನವಮಿ ನಾಟಕ ನಾನು ಹೇಳ್ತಾ ಇರೋದು, ಅದು ಬಸವಣ್ಣನ ಪಾತ್ರ. ನಾನು ಆಗಲೇ ಹೇಳಿದ ಹಾಗೆ ಅದರಲ್ಲಿ ನಾನು ಕನ್ನಡದಲ್ಲೂ ಕೂಡ ಅಭಿನಯಿಸಿದ್ದೆ. ಆಮೇಲೆ ಹಿಂದಿನಲ್ಲಿ ಅನುವಾದ ಮಾಡಬೇಕಾದ್ರೆ ಮತ್ತು ಆ ಪ್ರೊಸೆಸ್ನಲ್ಲೆಲ್ಲ ಹಾದು ಹೋಗಿರ್ಬೇಕಾದ್ರೆ ಸಹಜವಾಗಿಯೇ ಅವರೇ ನನ್ನ ಹೆಗಲ ಮೇಲೆ ಬಿತ್ತು. ಅದು ಪುಣೆಯಿಂದ ಮುಂಬೈಗೆ ಹೋಗ್ಬೇಕಾದಂತ ಒಂದು ಸನ್ನಿವೇಶ. ಪುಣೆ ಮುಗಿಸ್ಕೊಂಡು ಮುಂಬೈನಲ್ಲಿ ಒಂದು 3-4 ಕಡೆಗೆ ಪ್ರದರ್ಶನ ಆಗಬೇಕು. ಒಂದು ದಿನ ಮಾತ್ರ ಅವಕಾಶ ಇತ್ತು. ಕೊನೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾ, ಗುರುಗಳು ನಿಮಗ್ ಬಿಟ್ಟಿದ್ರಿ ನೋಡಿ, ಬಸವಣ್ಣ ಹೇಗೆ ಮಾರ್ಗದರ್ಶನ ತೋರಿಸ್ತಾನೆ ಹಾಗೆ ಮಾಡ್ರಿ ಅಂತ ಹೇಳ್ಬಿಟ್ಬಿಟ್ಟು ನನಗೆ ಏನ್ ಮಾಡ್ಬೇಕು ದಿಕ್ ತೋರಿಸ್ಲಿಲ್ಲ. ಆಗಿನ್ನೂ ಹೊಸದಾಗಿ ಮೊಬೈಲ್ ಫೋನ್ ಬಂದಿತ್ತು. ನನ್ನ ಹತ್ರ ಒಂದು ಮೋಟರೋಲಾ ಫೋನ್ ಇತ್ತು. ಅದರಲ್ಲಿ ಏನ್ ಮಾಡಿದೆ, ನಾಟಕ ಓದ್ಕೊಂಡು ರೆಕಾರ್ಡ್ ಮಾಡ್ಕೊಂಡೆ. ಅದನ್ನ ರೆಕಾರ್ಡನ್ನು ಪದೇ ಪದೇ ಕೇಳಿಸ್ಕೊಂತ ಹೋದೆ. ಕೇಳಿಸ್ಕೊಂಡು ಆ ಹಿಂದೆ ಕನ್ನಡದ ನಾಟಕದ ಅನುಭವ ಇದ್ದುದರಿಂದಾಗಿ ಒಂದು ಪ್ರಯತ್ನ ಪಟ್ಟೆ ಅಂತ ನನಗನ್ಸುತ್ತೆ. ಬಹಳ ಆಸಕ್ತಿಯಿಂದಲೇ ಒಂದು ಪ್ರಯತ್ನ ಪಟ್ಟೆ. ಅದನ್ನು ಅದೇ ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಅದು ಪಾತ್ರ ಹೊಸಬ್ರು ಹಂಗೆ ಅಂತ. ಹಾಗೆ ಅನಿವಾರ್ಯವಾಗಿ ಒಂದ್ಸಾರಿ ಮತ್ತಿನ್ನೊಂದು ಅಂತರಂಗ ಬಹಿರಂಗ ಅಂತ ಶಿವಕುಮಾರ್ ಶ್ರೀಗಳವರ ಪಾತ್ರ ಅದು. ಆಮೇಲೆ ಮಹಾಬೆಳಕು ಅಂತ ಶಿವಕುಮಾರ್ ಶ್ರೀಗಳವರದೇ ಮುಖ್ಯ ಜೀವನ ಆಧಾರಿತ ನಾಟಕ. ಅದರಲ್ಲೂ ಕೂಡ ನಾನು ಮುಖ್ಯ ಪಾತ್ರವನ್ನ ಅಭಿನಯಿಸಿದ್ದೇನೆ, ಶಿವಕುಮಾರ್ ಸ್ವಾಮೀಜಿಗಳವರದು. ಸೊ ಹಾಗಾಗಿ 3-4 ನಾಟಕಗಳಾದ್ರೂ ಕೂಡ ಅದರಲ್ಲಿನ ಮುಖ್ಯ ಪಾತ್ರಧಾರಿಣಿ ಆಗಿ ಕೆಲಸ ಮಾಡಿದ್ದೀನಿ. ಬಹುಶಃ ಅವು ಯಾಕೆ ಒಪ್ಕೊಂಡಿದ್ವಿ ಅಂದ್ರೆ ಅದರಲ್ಲಿ ಸ್ವಲ್ಪ ಗಂಭೀರತೆ ಇದೆ ಎಲ್ಲ ಪಾತ್ರಗಳಲ್ಲೂ. ನನಗೆ ಈ ತಮಾಷೆಯ ಪಾತ್ರಗಳು ಅವೆಲ್ಲ ಬರಂಗ್ ಕಾಣೋದಿಲ್ಲ. ಹೀಗೆ ಮುಂದುವರಿಯುತ್ತೆ ಸರ್ ನಿಮ್ಮ ಒಂದು ಜರ್ನಿ ಏನಿದೆ ನಾಟಕ ರಂಗದ ಜೊತೆ. ಈ ಸಾಕಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾಟಕದಲ್ಲೇ ಇದ್ರೂ ಕೂಡ ಬೇರೆ ಬೇರೆ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಬಂದಿದ್ದೀರಿ. ಹೀಗೆ ಇನ್ನು ಏನೆಲ್ಲ ಮಾಡಿದ್ದೀರಿ ಸರ್ ನಾಟಕ ರಂಗದಲ್ಲಿ? ಈ ರಂಗಭೂಮಿ ಅನ್ನೋದು ಒಂದು ಸಮಾಜದ ಕನ್ನಡಿ ಇದ್ದ ಹಾಗೆ. ಸಮಾಜದಲ್ಲಿ ಏನಿರುತ್ತೋ ಅದೆಲ್ಲವೂ ಅಲ್ಲಿರ್ತದೆ. ಆ ಕಾರಣಕ್ಕಾಗಿ ರಂಗಭೂಮಿಗೆ ಬಹಳ ಮಹತ್ವ ಇದೆ. ಅಲ್ಲಿ ಏನಿಲ್ಲ ರಂಗಭೂಮಿನಲ್ಲಿ, ನೃತ್ಯ ಇದೆ, ಸಾಹಿತ್ಯ ಇದೆ, ಸಂಗೀತ ಇದೆ, ಆಮೇಲೆ ವಿಮರ್ಶೆ ಇದೆ. ಈ ತರದ ಎಲ್ಲ ಕಲೆಗಳ ಒಟ್ಟು ಮೊತ್ತವೇ ರಂಗಭೂಮಿ. ಸೊ ಹಾಗಾಗಿ ನಾವು ರಂಗಭೂಮಿ ಕಾಲಿಡ್ತೀವಿ ಅಂತ ಹೇಳಿದ್ರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವೆಲ್ಲ ಕ್ಷೇತ್ರಗಳನ್ನು ಕೂಡ ನಾವು ಪ್ರತಿನಿಧಿಸಬೇಕಾಗತ್ತೆ. ಸಮಯದ ಬದ್ಧತೆ ಬಹಳ ಮುಖ್ಯ ನಾಟಕದಲ್ಲಿ. ಸಿನಿಮಾದಲ್ಲಿ ತುಂಬಾ ಸುಲಭ, ತಪ್ಪಾದ್ರೆ ರೀಟೇಕ್ ಅಂತೇನೆ ಇರ್ತತೆ, ಇನ್ನೊಂದ್ಸರಿ ಮಾಡ್ಕೊಳ್ತಾರೆ. ಆ ನಾಟಕದಲ್ಲಿ ಹಂಗಾಗೋದಿಲ್ಲ. ಅದಕ್ಕೆ ಬಿ ವಿ ಕಾರಂತರ ಒಂದು ಮಾತು ನನ್ನ ನೆನಪಾಗುತ್ತೆ. ಅವ್ರು ಹೇಳ್ತಾರೆ ನಾಟಕದ ಮಹತ್ವ ಕುರಿತು. ನೋಡಿ, ಮನುಷ್ಯನ ಇರೋದಕ್ಕಿಂತ ಚಿಕ್ಕದಾಗಿ ತೋರಿಸೋದು ಟಿವಿ, ಮನುಷ್ಯನಿಗಿಂತ ದೊಡ್ಡದಾಗಿ ತೋರಿಸೋದು ಸಿನಿಮಾ, ಆದ್ರೆ ಮನುಷ್ಯ ಹೆಂಗಿದನೋ ಹಂಗೆ ತೋರಿಸೋದು ನಾಟಕ. ಬಹಳ ಮಾರ್ಮಿಕವಾದ ಮಾತಿದು. ಅಂದ್ರೆ ಅಲ್ಲಿ ನಾವೇನು ಮುಚ್ಚಿಡಕ್ ಬರೋದಿಲ್ಲ. ಮನುಷ್ಯ ಸಾಧ್ಯತೆಗಳನ್ನು ಮಾತ್ರ ನಾವು ರಂಗಭೂಮಿಯಲ್ಲಿ ತೋರಿಸಬಹುದೇ ಹೊರತು ಅದಕ್ಕಿಂತ ಮೀರಿದಂತಹ ಆ ಸಿನಿಮಾದಲ್ಲಿ ತೋರಿಸಿದ ಹಾಗೆ ಹಂಗೆಲ್ಲ ತೋರ್ಸಕ್ ಆಗೋದಿಲ್ಲ ಅಂತ. ಈ ಕಾರಣಕ್ಕಾಗಿ ನನಗೆ ಬೇರೆ ಬೇರೆ ಕ್ಷೇತ್ರಗಳ ಪರಿಚಯ ಆಯ್ತೇನೋ ಅಂತ. ಬರವಣಿಗೆ ನಾನು ಆಗ್ಲೇ ಹೇಳ್ದಂಗೆ ಹಂಗೆ ರೂಢಿಯಾಗಿತ್ತು. ಆಮೇಲೆ ಅಲ್ಲಿನ ಕಾರ್ಯಕ್ರಮಗಳೆಲ್ಲವನ್ನೂ ಕೂಡ ನಾನು ರಿಪೋರ್ಟ್ ಮಾಡುವಂಥ ಜವಾಬ್ದಾರಿಯನ್ನು ಗುರುಗಳು ನನಗೆ ವಹಿಸಿದ್ರು. ನನಗೆ ಕಂಪ್ಯೂಟರ್ ಜ್ಞಾನನೂ ಇದೆ ಹಾಗೆ ಅಂತೇಳಿ. ನಾನು ಬಹುತೇಕ ಅದು ಎಷ್ಟು ಮಟ್ಟಿಗೆ ಅದು ಪರಿಣಿತಿ ಸಿದ್ಧಿಸಿತ್ತು ನನಗೆ ಅಂತ ಹೇಳಿದ್ರೆ, ಒಂದು ಕಾರ್ಯಕ್ರಮ ಮುಗಿದು ಆ ವೇದಿಕೆ ಮೇಲಿನ ಅತಿಥಿಗಳು ಕೆಳಗೆ ಇಳಿದು ಬರೋ ಅಷ್ಟೊತ್ತಿಗೆ ಅವರೆಲ್ಲ ಮಾತುಗಳು ಟೈಪ್ ಆಗಿ ಅದನ್ನೊಂದು PDF ಮಾಡಿ ಹಾಕಿದ್ದ ಉದಾಹರಣೆಗಳು 100 ಇವೆ. ಅಥವಾ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತಿದೆ. ಎಲ್ಲ ಪತ್ರಿಕೆಗಳು, ಕರ್ನಾಟಕದ ಪತ್ರಿಕೆಗಳಿರ್ಬೋದು, ಟಿವಿಗಳಿರ್ಬೋದು, ಅವೆಲ್ಲರೂ ಕೂಡ ನಾನು ಕಳಿಸಿದ ಮೇಲನ್ನ, ನನ್ನ ಮೇಲಿನ ವಿಶ್ವಾಸದಿಂದಾಗಿ ಒಂದು ಅಕ್ಷರನೂ ವ್ಯತ್ಯಾಸ ಮಾಡದೆ ಪ್ರಕಟಿಸಿದಂಥ ಅನೇಕ ಉದಾಹರಣೆಗಳಿವೆ. ಇನ್ ಟೈಮಿಗೆ ಕಳಿಸ್ತೀವಿ, ತಪ್ಪಿಲ್ದಂಗೆ ಕಳಿಸ್ತೀವಿ. ಆಮೇಲೆ ಯಾವುದೇ ಕಾಂಟ್ರವರ್ಸಿ
ಆಗಿರೋದಿಲ್ಲ ಅನ್ನುವಂಥ ವಿಶ್ವಾಸನ ನನ್ನ ಮೇಲೆ ಎಲ್ಲ ಗೆಳೆಯರು ಕೂಡ ಇಟ್ಟಿದ್ದ ಕಾರಣಕ್ಕಾಗಿ ನಾನು ಪತ್ರಿಕಾ ರಂಗದ ಕೆಲಸ ಮಾಡಿದೆ ಅಂತ ಕಾಣಿಸುತ್ತೆ. ಇನ್ನು ನಾನು ಸಹಜವಾಗಿಯೇ ಮೇಷ್ಟ್ರು. ನನ್ನ ಮೊದಲ ಆದ್ಯತೆ ನನ್ನ ವೃತ್ತಿಗೆ, ನನಗೆ ಅನ್ನ ಕೊಟ್ಟಿದೆ ಮತ್ತು ನಾನು ಬಯಸಿ ಬಂದಂಥದ್ದು. ಹಾಗಾಗಿ ಎಷ್ಟೇ ಒತ್ತಡಗಳಿದ್ರು ಕೂಡ ನನ್ನ ಕೆಲಸವನ್ನು ನಾನು ಯಾವತ್ತೂ ಕೂಡ ಬಿಡೋದಿಲ್ಲ. ಅದು ಗುರುಗಳೇ ಇದ್ರು ಕೂಡ ಅವ್ರಿಗೂ ಕೂಡ ಗೊತ್ತಿದೆ, ಕ್ಲಾಸ್ ಇದ್ರೆ ಕ್ಲಾಸ್ ಮುಗಿಸ್ಕೊಂಡೆ ನಾನು ಹೋಗೋದು ಅಂತ. ಈ ಒಂದು ವೃತ್ತಿ ಏನಿದೆ, ನಿಮ್ಮ ಅಧ್ಯಾಪಕ ವೃತ್ತಿಯ ಒಂದು ವಿಶೇಷ ಅಂದ್ರೆ ಎಲ್ಲೂ ನೀವು ರಜೆಗಳನ್ನ ತಗೊಳ್ಳೋದಿಲ್ಲ ಅಂತ ಒಂದು ಕೂಡ ಮಾತನ್ನ ಕೇಳಿರುವಂತದ್ದು. ಇದು ಹೇಗೆ ಸರ್? ಅದೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಂತ, ಆಶ್ಚರ್ಯ ಪಡ್ತಾರೆ ಎಲ್ಲರೂ ಕೂಡ. ರಜಾ ಇರೋದೇ ಹಾಕಕ್ಕೆ ಅನ್ನುವಂಥ ಅಭಿಪ್ರಾಯ ಇದೆ. ಆದ್ರೆ ನನಗೆ ಪ್ರೇರಣೆ ಏನು ಅಂತ ಹೇಳಿದ್ರೆ, ನಾನೀಗಾಗಲೇ ಹೇಳಿದಂಗೆ ಪ್ರೆಸ್ನಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಈ ಥರ ತಳವರ್ಗದ ಕೆಲಸಗಾರರು, ಈಗಿನ ಕೂಲಿ ಮಾಡೋನು ಒಂದು ಹೊಸ ಕಟ್ಕೊಂಡಿದ್ದ ಅಂದ್ರೆ ಅವನಿಗೆ ಯಾವತ್ತೂ ರಜಾ ಇಲ್ಲ. ಖಂಡಿತ. ಮತ್ತು ಅವನಿಗೆ ಮಾಡಕ್ ಸಾಧ್ಯ ಆಗೋದಾದ್ರೆ ನನಗೆ ಯಾಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ನನಗೆ ಸಂಬಳ ಕೊಡೋದು ಸರ್ಕಾರ, ಅಲ್ಲೇ ಅಧ್ಯಾಪಕ ವೃತ್ತಿ ಆಗಿರೋದ್ರಿಂದ ತೀರಾ ಏನು ರಜೆ ಇಲ್ದಂಗಿಲ್ಲ. ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯಲ್ಲ, ಇನ್ನು ದಸರಾನೋ ಬೇಸಿಗೆನೋ ಇನ್ನೊಂದು ರಜೆಗಳಿದ್ದಾವೆ. ಆದರೆ ನನಗೆ ಸಾಣೆಹಳ್ಳಿಯಲ್ಲಿ ಇರೋವರೆಗೂ ಕೂಡ ನನಗೆ ಬೇಸಿಗೆ ರಜೆನೂ ಗೊತ್ತಿಲ್ಲ, ದಸರಾ ರಜೆನೂ ಗೊತ್ತಿಲ್ಲ. ಒಂದು ರಜೆಗಳನ್ನು ನಾನು ಯಾವುದೂ ನಾನು ವೈಯಕ್ತಿಕವಾಗಿ ಬಳಸಿಲ್ಲ. ರಂಗ ಚಟುವಟಿಕೆ ನಿರಂತರ ಒಂದಾದ ನಂತರ ಒಂದು ಇದ್ರಿಂದಾಗಿ ನನಗೆ ಹಂಗ ಅನ್ಸಿಲ್ಲ ರಜಾ ಹಾಕ್ಬೇಕು. ಆ ರಜಾ ಹಾಕಿರೋದೇ ಒಂಥರದ ಇದನ್ನಿಸ್ಬಿಡ್ತದೆ, ಏನು ಖಾಲಿ ಕುತ್ಕೊಳ್ಳೋದು ನನಗೆ ಸಾಧ್ಯ ಆಗೋದಿಲ್ಲ. ರಂಗಭೂಮಿ ಚಟುವಟಿಕೆ ಸಂಪೂರ್ಣವಾಗಿ ಸೇವೆಯೇ ನಿಮ್ಮದು, ಯಾಕೆಂದ್ರೆ ಒಂದು ವೃತ್ತಿ ಇತ್ತು ಜೀವನಕ್ಕೆ. ಹಾಗಾಗಿ ಇದನ್ನ ನಿಮ್ಗೊಂದು ಹವ್ಯಾಸನೋ ಅಥವಾ ನಿಮ್ಮ ಒಂದು ಪ್ರವೃತ್ತಿಯಾಗೋ ತಗೊಳ್ತಾ ಹೋದ್ರಿ. ಖಂಡಿತ. ವೃತ್ತಿ ಪ್ರವೃತ್ತಿಯ ನಡುವೆ ಸಂಸಾರ, ನಿಮ್ಮ ಒಂದು ವೈಯಕ್ತಿಕ ಬದುಕು, ಸಂಸಾರದ ಸಪೋರ್ಟ್ ಬೇಕು. ನೀವು ತೊಡ್ಕೊಳ್ತೀರಿ ಅಂದ್ರೆ ಸಮಯ ಮನೆ ಕೊಟ್ಟಿದ್ದು ಎಷ್ಟು ಅಂತ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಖಂಡಿತ ಮೇಡಮ್, ನನ್ನ ಈ ಎಲ್ಲ ಬೆಳವಣಿಗೆನಲ್ಲಿ ನನ್ನ ಕುಟುಂಬದ ಸಹಕಾರ ತುಂಬಾ ಇದೆ. ಆ ಕಾರಣಕ್ಕಾಗಿನೇ ನಾನು ಇವನ್ನೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ನಾನು ಆಗ್ಲೇ ಹೇಳಿದಾಗೆ ವರ್ಷಗಳ ಕಾಲ ನಾನು ಪೂರ್ತಿ ಒಂದಲ್ಲ ಒಂದು ಕೆಲಸ, ಮನೆಯಲ್ಲಿ ಬಂದರೂ ಕೂಡ ಸಾಣೆಹಳ್ಳಿನಲ್ಲಿ ಅದೊಂದೇ ಕ್ಯಾಂಪಸ್, ಶಾಲೆ, ಮಠ ಮತ್ತು ಮನೆ. ನಾನು ಮನೆಗೆ ಬರ್ತಿದ್ದು ರಾತ್ರಿ, ಮತ್ತು ಬೆಳಿಗ್ಗೆ ಎದ್ದು ಹೋಗ್ತಿದ್ದು 6 ಗಂಟೆಗೆ. ಅಲ್ಲಿಂದ ಅಲ್ಲಿವರೆಗೂ ಅನೇಕ ಸರಿ ಏನಾಗ್ತಿತ್ತು ಅಂದರೆ, ಹಬ್ಬದ ದಿನಗಳಲ್ಲಾದರೂ ಊಟದ ಜೊತೆಗಿರಲಿ ಅಂತ ಒಂದು ಬಯಸೋದು ಬಿಟ್ಟರೆ ಅವ್ರು ನನ್ನಿಂದ ಬೇರೆ ಏನನ್ನೂ ನಿರೀಕ್ಷೆ ಮಾಡಿಲ್ಲ. ಆಮೇಲೆ ಅವ್ರು ನನ್ನ ಮಗ ಮತ್ತು ಮಗಳು, ನನ್ನ ಹೆಂಡತಿನೂ ಕೂಡ ಶಿಕ್ಷಕಿ. ಅಷ್ಟಿದ್ದಾಗ್ಯೂ ಕೂಡ ಅವ್ರು ನನ್ನಿಂದ ಕುಟುಂಬದ ನಿರ್ವಹಣೆಯನ್ನು ಅವರೇನೂ ನಿರೀಕ್ಷಿಸಿಲ್ಲ. ಆ ಬದಲಾಗಿ ನನ್ನ ಕೆಲಸ ಮಾಡ್ಲಿಕ್ಕೆ ಅವರು ಸಹಕಾರ ನೀಡಿದ್ದಾರೆ. ಪ್ರೆಸೆನ್ಸ್ ಅನ್ನೋದಿರುತ್ತಲ್ವಾ, ಕಷ್ಟ ಇದ್ದಾಗ ನಮ್ಮ ಬಂಧುಗಳಿಗೆ ನೆರವಾಗಬೇಕು ಅನ್ನೋದು ಮಾತ್ರ ನನ್ನ ಉದ್ದೇಶವೇ ಹೊರತು, ಹಾಗಾಗಿ ಅದೊಂದು ಅಭ್ಯಾಸ ಆಗಿರೋದ್ರಿಂದ ನಾನು ಯಾರೂ ನಿರೀಕ್ಷೆ ಮಾಡೋದಿಲ್ಲ. ಹಂಗಂತ ಅವ್ರನ್ನ ನಿರಾಕರಿಸೋದಿಲ್ಲ. ನನಗೆ ಸಮಯ ಸಿಕ್ಕಾಗ ಅವರಿಗೆ ಅವ್ರ ಮನೆಗೆ ಭೇಟಿನೋ ಇನ್ನೇನೋ ಮಾಡಿ ಮಾತಾಡ್ಸ್ಕೊಂಡು ಬರೋದು, ಹಂಗೆ ಮಾಡ್ತೀವಿ ಹೊರತು ಆ ಕಾರಣಕ್ಕಾಗಿ ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಹೋಗ್ಬೇಕು ಅಂತ ಅನ್ಸೋದಿಲ್ಲ ನನಗೆ. ಆದರೆ ಈ ಪ್ರಶಸ್ತಿ ನನಗೆ ಮತ್ತೊಂದಿಷ್ಟು ಜವಾಬ್ದಾರಿ ವಹಿಸಿದೆ ಅಂತ ನಾನು ಖಂಡಿತವಾಗೂ ಹೇಳ್ತೇನೆ. ನನಗಿಂತ ಹೆಚ್ಚು ಕೆಲಸ ಮಾಡಿದಂಥ ಹಿರಿಯರು ತುಂಬ ಜನ ಇದ್ದಾರೆ, ಪ್ರಶಸ್ತಿ ಅರ್ಹತೆ ಇರುವಂಥವ್ರು. ಅದನ್ನು ಬಿಟ್ಟು ನನಗೆ ಕೊಟ್ಟಿದ್ದಾರೆ ಅಂದರೆ ಬಹುತೇಕ ಅದರಲ್ಲಿ ಒಂದು ಜಾಣತನೂ ಇರ್ಬೋದು ಕಾಣಿಸುತ್ತೆ. ನಾನು ಕೂಡ ನಮ್ಮ ಕಲಾ ಸಂಘದಿಂದ ಕೊಡಮಾಡಲ್ಪಡುವಂಥ ಶಿವಕುಮಾರ ಪ್ರಶಸ್ತಿಯ ಆಯ್ಕೆ ಸಮಿತಿ ಸದಸ್ಯನಾಗಿಯೂ ಭಾಳ ಸಾರಿ ಕೆಲಸ ಮಾಡಿದ್ದೀನಿ. ನಾವು ಅವಾಗ ಅದರ ಒತ್ತಡಗಳೇನು, ಯಾಕಾಗಿ ಕೊಡಬೇಕು, ಇವನ್ನೆಲ್ಲ ಚರ್ಚೆ ಮಾಡ್ತೀವಿ ನಾವು. ಒಂದು ಉದ್ದೇಶ ಅದರಲ್ಲಿ ಏನಿತ್ತಪ್ಪ ಅಂದರೆ, ನಮ್ಮ ಈ ಪ್ರಶಸ್ತಿಯನ್ನು ಕೊಡೋದ್ರಿಂದ ಅವನು ಇನ್ನಷ್ಟು ರಂಗಭೂಮಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಆ ಪ್ರೋತ್ಸಾಹಿಸೋ ನಿಟ್ಟಿನಲ್ಲಿ ಮತ್ತು ಜವಾಬ್ದಾರಿ ಹೊರಿಸೋ ನಿಟ್ಟಿನಲ್ಲಿ. ಬಹುತೇಕ ಈಗಿನ ಅಕಾಡೆಮಿಯ ಅಧ್ಯಕ್ಷರು ಶ್ರೀಯುತ ನಾಗರಾಜ್ ಮೂರ್ತಿ ಅವರು ಆ ಹಿನ್ನೆಲೆಯಲ್ಲೇ ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು, ಮತ್ತು ಅದನ್ನು ನಾನು ಖಂಡಿತವಾಗಿಯೂ ಗೌರವಪೂರ್ವಕವಾಗಿ ಆ ಜವಾಬ್ದಾರಿಯನ್ನು ಹೊತ್ಕೊಳ್ಳಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳ್ತೇನೆ ಮೇಡಮ್. ಖಂಡಿತ ಸರ್. ನಿಮ್ಮ ಒಂದು ಅಧ್ಯಾಪಕ ವೃತ್ತಿ ಮೇಲೆ ಈ ಒಂದು ರಂಗ ಚಟುವಟಿಕೆಗಳು ಹೇಗೆ ಪರಿಣಾಮ ಬೀರಿದೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್, ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ಅಧ್ಯಾಪಕ ಮತ್ತು ನಟ ಎರಡು ಒಂದೇ. ನಟನಿಗೊಂದು ಮಾತು ಹೇಳ್ತಾರೆ, ಕಂಠತ್ರಾಣ ಮತ್ತು ಸೊಂಟತ್ರಾಣ ಎರಡು ಚೆನ್ನಾಗಿರ್ಬೇಕು ಅಂತ. ಒಬ್ಬ ನಟನಾದವನಿಗೆ ಕಂಠ ಚೆನ್ನಾಗಿರ್ಬೇಕು, ಅವನ ಸೊಂಟ ನಿಂತ್ಕೊಂಡಿರ್ಬೇಕು ಅವನ ನಟ ಅನ್ನೋನು. ಈ ಮಾತು ಅಧ್ಯಾಪಕನಿಗೆ ಕೂಡ ಅನ್ವಯಿಸುತ್ತೆ. ಅಧ್ಯಾಪಕ ಮಾತಾಡಕ್ ಶುರು ಮಾಡಿದ್ರೆ ಆ ಕೊನೆಗೆ ಕುತ್ಕೊಂಡಿರೋ ಹುಡುಗನ ತನಕ ಧ್ವನಿ ಹೋಗ್ಬೇಕು, ಮತ್ತು ಅಲ್ಲಿ ಸಹಜವಾಗಿನೇ ಏರು ಇಳುಗಳು ಇರಬೇಕು. ಆಮೇಲೆ ನಿಂತ್ಕೋಬೇಕು. ಅವನು ಹೋಗಿ ಕುರ್ಚಿ ಮೇಲೆ ಕುತ್ಕೊಂಡ ಅಂದ್ರೆ ಅವನ ಅಧ್ಯಾಪಕ ಆಗಕ್ಕೆ ಸಾಧ್ಯ ಇಲ್ಲ. ಹೇಗೆ ನಟ ಆಗಕ್ಕೆ ಸಾಧ್ಯ ಇಲ್ವೋ ಅವನ ಅಧ್ಯಾಪಕ ಆಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೊ ಇದು ನನ್ನ ರಂಗಭೂಮಿ ಕಲಿಸ್ಕೊಟ್ಟಂತಹ ತರಬೇತಿ ನನ್ನ ಶಿಕ್ಷಕ ವೃತ್ತಿನಲ್ಲಿ ತುಂಬ ಚೆನ್ನಾಗಿ ಬಳಕೆ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಬಹುಶಃ ನಾನು ಈ ಕೊರೋನಾ ಕಾಲದಲ್ಲಿ ಎಜುಕೇಷನ್ ಸ್ಟಾಪ್ ಆದಾಗ ಆನ್ಲೈನ್ ಮೂಲಕ ಪಾಠ ಮಾಡುವಂಥ ಅವಕಾಶ ಸಿಕ್ತು. ನಾನೊಂದು ಪರೀಕ್ಷಾ ಸಾಥಿ ಅಂತ ಒಂದು ಚಾನಲನ್ನು ಆರಂಭ ಮಾಡಿ ಹಿಂದಿ ಪಾಠಗಳನ್ನು, ನಾನು ಪಾಠ ಮಾಡೋ ಪಾಠಗಳನ್ನೇ 8 ಮತ್ತು 9, 10ನೇ ತರಗತಿಯ ಪಾಠಗಳನ್ನು ಆನ್ಲೈನ್ ಮೂಲಕ ಮಾಡಿ ಹಾಕಿದೆ. ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸುಮಾರು
ಒಂದು 4,500 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ನಾನು ಎಲ್ಲೂ ಹೇಳಕ್ ಹೋಗಿಲ್ಲ ಅದನ್ನ, ನೀವು ಮಾಗ್ರಿ ಸಬ್ಸ್ಕ್ರೈಬ್ ಆಗಿ ಅಂತ. ಸುಮಾರು ಒಂದು 3-4 ಲಕ್ಷ ಜನ ಅದನ್ನ ನೋಡಿದ್ದಾರೆ, ಇನ್ನೂ ನೋಡ್ತಾ ಇದ್ದಾರೆ, ಮತ್ತೆ ಅದನ್ನ ಪ್ರತಿಕ್ರಿಯಿಸ್ತಾರೆ. ಸಾರಿ ಈ ಪಾಠ ಹುಡುಗರು, ನಾನು ಈಗ ಏನಾಗಿದ್ದೀನಿ ಅಂದ್ರೆ ಒಬ್ಬ ಶಾಲೆ ಮೇಸ್ಟ್ ಆಗಿಲ್ಲ ನಾನೀಗ. ಈ ಆನ್ಲೈನ್ ಮುಖಾಂತರ ಎಲ್ಲೆಲ್ಲಿಂದನೋ ಅಲ್ಲಿ ನಂಬರ್ ಕೇಳ್ತಾರೆ, ಸರ್ ಅದು ನನಗೆ ಇದು ಅರ್ಥ ಆಗಿಲ್ಲ, ಹಿಂಗಿದೆ ಹಿಂಗೆಲ್ಲ ಕೇಳ್ತಾರೆ. ಸೊ ಅಲ್ಲಿನ ಕೊಡುಗೆನೂ ಕೂಡ ಈ ರಂಗಭೂಮಿ ಇದೆ ಅಂತ ನಾನು ಭಾವಿಸಿದ್ದೇನೆ. ಒಬ್ಬ ಅಧ್ಯಾಪಕ ಆಗ್ಲಿಕ್ಕೆ ಖಂಡಿತವಾಗೂ ನಟನ ಎಲ್ಲ ಗುಣಲಕ್ಷಣಗಳು ಬೇಕು. ಈ ನಿಟ್ಟಿನಲ್ಲಿ ಸಾಣಹಳ್ಳಿನಲ್ಲಿ ನಾವು ತರಬೇತಿಗಳನ್ನು ಕೂಡ ಮಾಡ್ತಾ ಇದ್ವಿ. ಶಿಕ್ಷಕರಿಗಾಗಿ ರಂಗ ತರಬೇತಿ ಯಾಕೆ ಬೇಕು ಅಂದ್ರೆ, ಅವನೊಬ್ಬ ಸಮರ್ಥ ನಟ ಆದ್ರೆ ವಿದ್ಯಾರ್ಥಿಗಳು ತನ್ನಿಂತಾನೆ ಅವ್ರ ಕಡೆ ಆಕರ್ಷಿತರಾಗ್ತಾರೆ, ಪಾಠ ಅಟ್ರಾಕ್ಟಿವ್ ಆಗುತ್ತೆ. ಅಷ್ಟೇ ಅಲ್ಲ, ಸಾಣಹಳ್ಳಿನಲ್ಲಿ ಶಿವಕುಮಾರ ರಂಗ ಪ್ರಯೋಗ ಶಾಲೆ ಅಂತ ಆರಂಭ ಆದಾಗ 2008ರಲ್ಲಿ ನಾವು ಉದ್ದೇಶಪೂರ್ವಕವಾಗಿನೇ ಅದರಲ್ಲಿ ಶಿಕ್ಷಣದಲ್ಲಿ ರಂಗಭೂಮಿ ಅನ್ನುವಂಥ ಪತ್ರಿಕೆ ಇಟ್ವಿ ನಾವು. ಒಬ್ಬ ರಂಗ ಶಿಕ್ಷಕ ಶಿಕ್ಷಣದಲ್ಲಿ ಹೋಗಿ ಏನೆಲ್ಲ ಮಾಡ್ಬೋದು, ಮಾಡಬೇಕಾಗುತ್ತೆ ಅನ್ನೋದನ್ನ ಒಂದು ಪತ್ರಿಕೆ ನಿಟ್ಟು ಈಗಲೂ ಕೂಡ ವಿಶಿಷ್ಟವಾದಂಥ ಒಂದು ಪತ್ರಿಕೆ ಅಲ್ಲಿದೆ. ಯಾಕೆಂದ್ರೆ ಅವ್ರು ನಾಳೆ ಏನಾದರೂ ಶಿಕ್ಷಕರಾಗಿ ಡ್ರಾಮಾ ಟೀಚರ್ ಆಗಿ ಹೋದ್ರೆ ಅಲ್ಲಿ ಒಂದು ಬರೀ ನಾಟಕ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಆ ಮಕ್ಕಳ ಸ್ವಭಾವವನ್ನು ಕೂಡ ಅರ್ಥ ಮಾಡ್ಕೋಬೇಕು. ಒಂದು ಸರಳವಾದ ಪದ್ಯನ ಹೇಗೆ ರೋಚಕವಾಗಿ ಹೇಳ್ಬೋದು, ಒಂದು ಗದ್ಯನ ಪದ್ಯ ಮಾಡ್ಬೋದಾ, ಪದ್ಯನ ಗದ್ಯ ಮಾಡ್ಬೋದಾ, ನಾಟಕ ಮಾಡ್ಬೋದಾ, ನಾಟಕನೇ ಒಂದು ಪದ್ಯ ಮಾಡ್ಬೋದಾ, ಈ ತರದ ವಿಭಿನ್ನ ಆಯಾಮಗಳಿಂದ ನೋಡ್ಲಿಕ್ಕೆ ರಂಗಭೂಮಿ ಒಂದು ಖಂಡಿತವಾಗೂ ಪ್ರೇರೇಪಣೆಯನ್ನು ನೀಡಿದೆ ಅಂತ. ಥ್ಯಾಂಕ್ ಯು ಸರ್, ತುಂಬಾ ಸುದೀರ್ಘವಾಗಿ ಮಾತುಕತೆ ಆಯಿತು. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮಗೆ ಏನು ಕರ್ನಾಟಕ ನಾಟಕ ಅಕಾಡೆಮಿಯಿಂದ ವಾರ್ಷಿಕ ಪ್ರಶಸ್ತಿ ನಿಮ್ದಾಗಿದೆ, ಅದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬು ಹೃದಯದ ಅಭಿನಂದನೆಗಳು. ನಮಸ್ಕಾರ. ನಮಸ್ತೆ. ಎಲ್ಲ ಕೇಳುಗರಿಗೂ ಕೂಡ ನಾನು ಕೃತಜ್ಞನಾಗಿದ್ದೇನೆ. ಮತ್ತು ಇನ್ನೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ, ನನಗೆ ಸಂದಿರುವಂಥ ಪ್ರಶಸ್ತಿ ವೈಯಕ್ತಿಕವಾಗಿ ದ್ಯಾಮೇಶನಿಗೆ ಸಂದಂಥದ್ದಲ್ಲ. ಅದು ಇಡೀ ನಮ್ಮ ಜಿಲ್ಲೆಯ ರಂಗ ಚಟುವಟಿಕೆಗಳು ಏನಿದಾವೆ, ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಸೇರಿದರೂ ಮಾಡಲಾಗದಷ್ಟು ಕೆಲಸವನ್ನು ಸಿರಿಗೆರೆ ಇರ್ಬೋದು, ಸಾಣೆಹಳ್ಳಿ ಇರ್ಬೋದು, ಚಿತ್ರದುರ್ಗದ ಮಠಗಳಿರ್ಬೋದು, ಇವು ಮಾಡ್ತಾ ಇರೋ ಕಾರಣಕ್ಕಾಗಿ ನನಗೆ ಲಭಿಸಿದೆ. ಹಾಗಾಗಿ ನನಗೆ ಸಿಕ್ಕಿರುವಂಥ ಪ್ರಶಸ್ತಿ ನಮ್ಮ ರಂಗಭೂಮಿ ಎಲ್ಲ ಗೆಳೆಯರು ಕೂಡ ಸಂದಂಥದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಹೀಗೆ ಮತ್ತಷ್ಟು ಪ್ರಶಸ್ತಿಗಳು ನಿಮ್ಮನ್ನ ಹಾರಿಸ್ಕೊಂಡು ಬರಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ಭೂಮಿ 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 ನಮ್ಮದು ಬಣ್ಣದ ಭೂಮಿ. ಇದುವರೆಗೂ 2024-25ನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರಾದ ರಂಗಭೂಮಿಯ ಚಟುವಟಿಕೆಗಳಲ್ಲಿ ತೊಡಗಿರುವ ಮತ್ತು ಅಧ್ಯಾಪಕರಾದ ಶ್ರೀ ಎಚ್.ಎಸ್. ದ್ಯಾಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಂ.ಎಸ್. ದ್ಯಾಮಲಾಂಬಿಕಾ. ಬಣ್ಣ ಬಣ್ಣಗಳು ಅರಳಿ ನಿಂತಂತ ನೆಲದ ಮಾತು ನಾಂದಿ, ನರನಾಡಿಯಲ್ಲಿ 108 ಕಣ್ಣು ಅಭಿನಯವೇ ನಮ್ಮ ಬದುಕು. ಕಲೆಯನ್ನು ನಂಬಿ ಹೊರಟಿರುವ ನಮಗೆ ಅಭಿಮಾನ ಒಂದೇ ಸಾಕು. ಭೂಮಿ 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 ನಮ್ಮದು ಬಣ್ಣದ ಭೂಮಿ.